ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಒಮ್ಮೆಯೂ ಬಾಡದ ಹೂಗಳು, ಮುಂದೊಂದು ದಿನ ಶುಭ ದಿನ ಬರುತ್ತೆಂದು ಕಾಯುತ್ತಿರುವ ಈ ಸೂರ್ಯಪುತ್ರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಾಯಾ ವಿನೋದಿನಿಗೆ ಒಂದು ದಿನದ ಮಟ್ಟಿಗೆ ಪರೋಲ್ ಕೊಡೋದಕ್ಕೆ ಸ್ಪೆಷಲ್ ಆರ್ಡರ್ ಆಗಿದೆ. ಸರಿ, ಹೋಗಿ ಕರ್ಕೊಂಡು ಬನ್ನಿ. ಎಸ್ ಸರ್. ಬನ್ನಿ. ಇವತ್ತು 4 ಗಂಟೆಗೆ ನನ್ನ ಮದುವೆ ಇದೆ. ನೀವು ಬರಲ್ವಾ? ಖಂಡಿತ ಬರ್ತೀನಿ. ನನ್ನ ಮದುವೆಗೆ ಬರಬೇಕು. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ಎಲ್ಲಿ? ಅವರೆಲ್ಲಿ? ಯಾರು? ನಿನ್ ಸೀನಿಯರ್ಸ್ ಮಾಯಾ ಅಂಡ್ ಜಯಂತಿ ಮಲ್ಗಿದ್ದಾರೆ. ರಾತ್ರಿ ಪೂರ್ತಿ ಓದ್ಕೊಳ್ತಿದ್ರು. ಓದು. ಏನಾಯ್ತು? ಎಲ್ಲರಿಗೂ ಹೇಳ್ದಾ? ಹೇಮೋ ಮತ್ತೆ ಉಮಾ ಕಾಣಿಸ್ತಿಲ್ಲ. ಮತ್ತೆ ಆ ವಾರ್ಡನ್ ನಡವಳಿಕೆ ನೋಡಿದ್ರೆ ನಮ್ಮೇಲೆ ಅನುಮಾನ ಬಂದಂಗಿದೆ. ಮಾಯಾ ಮತ್ತೆ ಜಯಂತಿ ರಾತ್ರಿ ಇಡೀ ಓದ್ತಾ ಇದ್ರು ಅಂದಿದ್ದಕ್ಕೆ ಆ ಅಮ್ಮ ಮುಖ ನೋಡ್ಬೇಕಿತ್ತು. ಅಮ್ಮ ಇರೋದೇ ಹಂಗ್ಬಿಡು. ಏನಾಯ್ತು? ಸರಿಯಾಗಿ 5 ಗಂಟೆಗೆ ನಾವಲ್ಲಿರ್ಬೇಕು. ಮಾಯಾ ಹೇಳಿದ್ಲು. ಬಾ. ಹುಷಾರು, ಆ ವಾರ್ಡನ್ ಇಲ್ಲೆಲ್ಲೋ ತಿರುಗ್ತಿದ್ದಾರೆ. ಆ ಒಮ್ಮಂಗ್ ಮಾಡೋ ಕೆಲ್ಸ ಇಲ್ವಾ? ನೀನ್ ಬಾ. ಏನಾಯ್ತೆ? ಪೊಲೀಸರು ಬಂದಿದ್ದಾರೆ. ಯಾಕಂತೆ ಗೊತ್ತಾ? ಅಯ್ಯೋ, ಹೌದಪ್ಪ, ಇವತ್ತು ಕ್ಲಾಸ್ ಅಟೆಂಡ್ ಮಾಡಲೇಬೇಕು, ಇಲ್ಲಾಂದ್ರೆ ಬೈತಾರಷ್ಟೇ ಲೆಕ್ಚರರು.
ಎದಳು ಪ್ರಿನ್ಸಿಪಲ್ ರೂಮಲ್ಲಿ ಪೊಲೀಸರು ಬಂದಿದ್ದಾರೆ. ಯಾಕೆ? ಏನ್ ವಿಷಯ? ಸೆಕೆಂಡ್ ಇಯರ್ ಅಲ್ಲಿ ರಮಣಿ ಇಲ್ವಾ, ಅವಳು ಸುಸೈಡ್ಗೆ ಅಟೆಂಪ್ಟ್ ಮಾಡಿದಾಳೆ. ಯಾಕಂತೆ? ಲವ್ ಫೇಲಿಯರ್. ಏನಾಯ್ತು? ಸತ್ ಹೋದ್ಲಾ? ಇಲ್ಲ, ಸೀರಿಯಸ್ ಆಗಿದ್ದಾಳೆ ಅನ್ಸುತ್ತೆ. ಹಾಸ್ಪಿಟಲ್ ಇಂಟೆನ್ಸಿವ್ ಕೇರ್ ಅಲ್ಲಿದ್ದಾಳೆ. ಎಲ್ರನ್ನೂ ಕರಿ, ನಾವು ಯಾರನ್ನು ಹಾಸ್ಪಿಟಲ್ ಹೋಗಕ್ಕೆ ಪ್ರಿನ್ಸಿಪಲ್ ಪರ್ಮಿಷನ್ ಕೊಡ್ತಿಲ್ಲ. ಅನುಮತಿ ಕೇಳಿ ಯಾರ್ ಹೋಗ್ತಾರ ಹೇಳು? ಜಯಂತಿ ನಮಗ್ ಪರಿಚಯ ಇರೋ ಹುಡುಗಿನೇ ಅಲ್ವಾ ಅವಳು? ಸಾಯೋ ಟೈಮ್ನಲ್ಲೇ ನಾವಿಲ್ಲ ಅಂದ್ಮೇಲೆ ಸತ್ಮೇಲ್ ಹೋಗಿ ಏನ್ ಪ್ರಯೋಜನ? ಬನ್ನಿ ರೆಡಿಯಾಗಿ. ಹಾ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಆ ಕಡೆ ನಿಲ್ಲಿ. ಎಲ್ಲಿಗೆ? ಮೇಲ್ ಹೋಗ್ಬೇಕು. ಪಾಸ್ ಇಲ್ವಾ? ಇಲ್ಲ. ಹಂಗಂದ್ರೆ ಹೋಗಕ್ಕಾಗಲ್ಲ, ಇದು ವಿಸಿಟಿಂಗ್ ಟೈಮ್ ಅಲ್ಲ. ನಮಗ್ ವಿಸಿಟಿಂಗ್ ಟೈಮ್ ಎಲ್ಲ ಅವಶ್ಯಕತೆ ಇಲ್ಲ. ನಾವು ಸೈಂಟ್ ಮೇರೀಸ್ ಹುಡುಗಿ. ಕಾಲೇಜ್ ಮಕ್ಳಾದ್ರೆ ಖಂಡಿತ ಬಿಡುದಿಲ್ಲ. ಅಯ್ಯೋ ಏನಯ್ಯೋ, ನೀವ್ ಯಾರ ಹತ್ರ ಆಟ ಆಡ್ತಿರೋದು? ನಾವೆಲ್ಲ ಯಾರಂತ ಗೊತ್ತಾ? ಇವಳು ಯಾರಂತ ಗೊತ್ತಾ? ಇಲ್ಲಿರೋ ಸೂಪರಿಂಟೆಂಡೆಂಟ್ಗೆ ಕೇಳ್ ನೋಡಿ ಜಯಂತಿ ಯಾರಂತ. ಸೆಂಟ್ ಮೇರೀಸ್ ಜಯಂತಿ. ಇವಳು ಯಾರಂತ ಗೊತ್ತಾ? ನಮ್ಮ ಹತ್ರ ಈ ಆಟ ಬೇಡ, ಸೈಡಿಗೆ ಬನ್ನಿ. ನೀವೇನೇ ಹೇಳಿದ್ರು ನಾನ್ ಮಾತ್ರ ಒಳಗ್ ಬಿಡಲ್ಲ. ಬಿಡಲ್ವಾ? ಇಲ್ಲ. ದುಡ್ಡಿನ ಆಸೆ ತೋರಿಸಿ ಕೊಂಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಡಿ, ನಡೀರಿ. ಯಾರಾದ್ರೂ ಕೇಳಿದ್ರೆ ನನ್ ಕಡೆಯವರು ಅಂತ ಹೇಳೋಗಿ. ಅಯ್ಯೋ, ಇದನ್ ನೋಡಕ್ಕೆ ಎಷ್ಟು ಕಷ್ಟ ಆಗ್ತಿದೆ. ರಮಣಿ ನೋಡು, ನಾವು ಬಂದಿದೀವಿ. ಕಣ್ತೆಗದ್ ನೋಡೆ ನೀನು. ನಾನು, ಹೇಮಾ, ಉಮಾ, ನಾನು, ಸಂಧ್ಯಾ, ಜಯಂತಿ ಎಲ್ಲಾರೂ ಬಂದಿದೀವಿ. ಪೇಷಂಟ್ನ ಡಿಸ್ಟರ್ಬ್ ಮಾಡ್ಬೇಡಿ. ನಿಮ್ಮನ್ ಯಾರು ಒಳಗ್ ಬಿಟ್ಟಿದ್ದು? ಇದು ಡಾಕ್ಟರ್ ರೌಂಡ್ಸಿಗೆ ಬರೋ ಟೈಮು. ಅದಕ್ಕೆ ನಾವು ನಮ್ ಫ್ರೆಂಡ್ ಹತ್ರನೂ ಮಾತಾಡ್ಬಾರ್ದಾ ಏನು? ನಾವು ದುಃಖ ಹಂಚ್ಕೊಳಕ್ ಬಂದಿದೀವಿ, ಡಿಸ್ಟರ್ಬ್ ಮಾಡಕ್ಕಲ್ಲ. ರಮಣಿ, ಒಂದ್ಸಲ ಕಣ್ ತೆಗಿಯೇ. ನೀನು ಕುಡಿಲಿ ಅಂತ ಕೋಕೋ ಮಿಕ್ಸ್ ಮಾಡಿರೋ ಹಾಲ್ ತಂದಿದೀವಿ. ಎದಳಿ ಮೇಲೆ ಎದಳು. ನಾವು ರಮಣಿಯ ಫ್ರೆಂಡ್ಸು. ಅದಕ್ಕೆ ಎದಳು ಮೊದ್ಲು. ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ ಡಾಕ್ಟರ್. ಅವಾಗ್ಲಿಂದ ತೊಂದ್ರೆ ಕೊಡ್ತಾ ಇದಾರೆ. ಕೇಳಿಲ್ಲ ಅಂದ್ರೆ ಕತ್ತಿಡ್ದು ಆಚೆ ತಳ್ಳಿ. ನೀವ್ ಯಾಕಿರೋದಿಲ್ಲಿ? ಹೋಗಿ ಎಲ್ರು ಹೋಗಿ. ನಾವು ಸೆಂಟ್ ಮೇರೀಸ್ ಸ್ಟೂಡೆಂಟ್ಸು. ಅದಕ್ಕೆ ನನಗ ಸೆಲ್ಯೂಟ್ ಹೊಡಿಬೇಕಾ? ವಿಸಿಟಿಂಗ್ ಅಲ್ದೇ ಇರೋ ಟೈಮಲ್ಲಿ ಈ ಕಡೆ ತಲೆ ಕೂಡ ಹಾಕ್ಬಾರ್ದು. ಗೆಟ್ ಔಟ್. ಅಯ್ಯೋ, ಗೆಟ್ ಔಟ್. ಅವ್ನ್ ಬೋರಿಂಗ್ ಡಾಕ್ಟರ್. ಅದು ಸರಿ, ಹಾಗೆ ಅವನ್ನ ಮೆರೆಯೋದಕ್ಕೆ ನಾವು ಬಿಡ್ಬಾರ್ದು. ನೀನ್ ಬಲೆಗ್ ಬೀಳ್ಸ್ಕೊಳಕ್ಕಾಗಲ್ವಾ ಅವನನ್ನ? ಎಲ್ಲಿಗೆ? ಸುಮ್ನೆ ಅವನ್ನ ನೀನ್ ಸ್ನೇಹಕ್ ಬೀಳಿಸ್ಕೊಂಡು ಟ್ರೈ ಮಾಡಕ್ಕಾಗಲ್ವಾ? ಏನ್ ಅವನ ಹೆಸರು? ಶ್ರೀನಿವಾಸ್. ಅವನ್ ವಿಷಯ ನನಗ್ ಬಿಡಿ. ಟಕ 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 ಅಂತ ಅವ್ನ್ ನನ್ ಹಿಂದೆ ಓಡಾಡ್ಬೇಕು. ಕಾಲೇಜಿಂದ ಇನ್ನು ಹುಡುಗಿರು ಬರ್ತಾರೆ, ಯಾರನ್ನು ಒಳಗ್ ಬಿಡಬೇಡಿ. ಸರಿ ಡಾಕ್ಟರ್. ಡಾಕ್ಟರ್ 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 ಹೇಗಿದ್ದಾಳೆ ಡಾಕ್ಟರ್ ನಮ್ ರಮಣಿ? ಸದ್ಯಕ್ಕೇನು ತೊಂದರೆ ಇಲ್ಲ. ಇವತ್ ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತಾರೆ. ನಾವ್ ಸ್ವಲ್ಪ ಅವಳ ಹತ್ರ ಕೂರ್ಬೋದಾ? ಆಗಲ್ಲ. ನಾವ್ ಅವಳ ದುಃಖ ಹಂಚ್ಕೋಬೇಕು. ಆಗದೇ ಇಲ್ಲ. ಅದು ಮಾತ್ರ ಅಲ್ಲ, ಇಂಥ ಸಮಯದಲ್ಲಿ ಈ ಹಾಸ್ಪಿಟಲ್ ನಿಮ್ಮಂತವ್ರಿಗೆ ಇರೋದಕ್ಕೆ ಜಾಗನೇ ಇಲ್ಲ. ಹೊರಗೋಗಿ. ಡಾಕ್ಟರ್ ಡಾಕ್ಟರ್ ಇಲ್ಲ ಡಾಕ್ಟರ್, ನಾವ್ ಅವಳ ಪಕ್ಕದಲ್ಲಿ ಕೂತ್ಕೊಂಡು ಅವಳ ನೋವುಗಳನ್ನ ಹಂಚ್ಕೊಳ್ಳೇಬೇಕು. ಫೈನಲ್ ಇಯರ್ ಓದ್ತಿರೋ ಪ್ರದೀಪ್ ಅನ್ನೋನೇ ಇದಕ್ಕೆಲ್ಲ ಕಾರಣ. ಮದ್ವೆ ಮಾಡ್ಕೋತೀನಿ ಅಂತ ಪಾಪ ಊರೂರ್ ಸುಚ್ಚಿದಾನ ಆ ರಮಣಿನ, ಗೊತ್ತಾ ನಿಮ್ಗೆ? ಬೇಕಿರೋದನ್ನೆಲ್ಲ ತಗೊಂಡು ಆಮೇಲೆ ಕೈ ಕೊಟ್ಬಿಟ್ಟ. ಅವಳನ್ನ ನಂಬಿಸಿ ಮೋಸ ಮಾಡಿ ಆತ್ಮಹತ್ಯೆ ಮಾಡೋವರೆಗೂ ತಂದಿಟ್ಟಿದ್ದಾನೆ. ಪ್ರದೀಪ್ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಅವಳಗ್ ನ್ಯಾಯ ಸಿಗ್ಲೇಬೇಕು. ಈ ಕೇಸ್ ಏನಾದ್ರೂ ಕ್ಲೋಸ್ ಮಾಡಕ್ ಟ್ರೈ ಮಾಡಿದ್ರೆ ನಿಮ್ಮೇಲೆ ಸ್ಟ್ರೈಕ್ ಮಾಡ್ತೀವಿ, ನೋಡ್ತಾ ಇರಿ.
ಏ ನಾವೇನ್ ಕಡಿಮೆ ಏನಿಲ್ಲ. ನಾನು ಮಾಯಾ ವಿನೋದಿನಿ, ಇವಳು ಜಯಂತಿ. ಪ್ರಧಾನಮಂತ್ರಿ ಕೂಡ ಫೋನ್ ಮಾಡಿ ಹೆದರ್ಸೋ ವಿನೋದ್ ಸಂಗತ್ನ ಮಗಳೇ ಈ ಜಯಂತಿ. ಇವಳು ವರ್ಲ್ಡ್ ಫೇಮಸ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಉಮಾಪತಿ ಅವ್ರ ಮಗಳು ಹೇಮಾ. ಇವಳು ಡಿಐಜಿ ಆಫ್ ಪೊಲೀಸ್, ಡಿಎಸ್ಪಿ. ನಿನಗೀಗ ಏನ್ ಬೇಕು? ನಾವು ರಮಣಿ ಹತ್ರ ಹೋಗ್ಬೇಕು, ದುಃಖ ಹಂಚ್ಕೋಬೇಕು. ಅಷ್ಟೇ ಅಲ್ವಾ? ಅದೇ. ಬಾ ನಿನ್ನೆ ಬಾ. ಇವರೆಲ್ಲ ಇದಾರಲ್ಲ ದೊಡ್ಡ ದೊಡ್ಡ ಮನೆ ಮಕ್ಕಳು, ಇವರಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಎಲ್ಲಾರನ್ನೂ ಕತ್ತಿ ಹಿಡಿದು ಆಚೆ ತಳ್ಳಿ. ಸರಿ ನಾನು ಆತ್ಮಹತ್ಯೆ ಪ್ರಯತ್ನ ಏನ್ ನ್ಯೂಸ್? ಮಾಯಾ, ಒಂದ್ ಪ್ಲೆಸೆಂಟ್ ಸರ್ಪ್ರೈಸ್. ಜಯಂತಿ ಅವ್ರ ಅಪ್ಪ ಅಮ್ಮ ಬರ್ತಿದ್ದಾರೆ. ಅಯ್ಯೋ, ನಮ್ ಕೆಲ್ಸಗಳ ಬಗ್ಗೆ ತಿಳ್ಕೊಂಬಂದಿರೋದಾ? ಏ ಇಲ್ಲ, ಅವ್ರು ಬೆಂಗಳೂರು ಹೋಗೋ ದಾರಿಯಲ್ಲಿ ಹಂಗೆ ಬಂದಿದ್ದಾರೆ. ಜಯಂತಿ ಅಮ್ಮನ್ಗೆ ನಿನ್ನ ನೋಡ್ಬೇಕಂತೆ, ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಬಾ. ನೋಡು ಮಾಯಾ, ಜಯಂತಿ ಅಪ್ಪ ಅಮ್ಮ ಪ್ರಿನ್ಸಿಪಲ್ ರೂಮಲ್ಲಿ ಕುತ್ಕೊಂಡ್ ಮಾತಾಡೋದನ್ನ ಕೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಅವ್ರ ದೊಡ್ಡ ವ್ಯಕ್ತಿ ಅಲ್ವಾ, ಅವ್ರ ಒಂದ್ ಮಾತು ಹೇಳಿದ್ರೆ ಸಾಕು. ಮಂತ್ರಿ ಸಭೆಯಲ್ಲಿ ಅವ್ರು ಕುತ್ಕೊಂಡ್ ಮಾತಾಡ್ಬಿಟ್ಟು ಶ್ರೀನಿವಾಸ್ ಡಾಕ್ಟರ್ನ ಅವ್ರು ಟ್ರಾನ್ಸ್ಫರ್ ಮಾಡ್ತಾರೆ. ಬೇಡ, ಆ ಡಾಕ್ಟರ್ಗ್ ಬುದ್ಧಿ ಕಲ್ಸಕ್ಕೆ ನಾವೇ ಇದೀವಲ್ಲ. ಇವಳೆ ಜಯಂತಿ ರೂಮ್ಮೇಟ್ ಮಾಯಾ. ಮಾಯನ ನೋಡೋದಕ್ಕೆ ತುಂಬಾ ಕಾತ್ರದಿಂದ ಕಾದಿದ್ದು ಜಯಂತಿಯವ್ರ ಅಮ್ಮ ಅಲ್ಲಿದಾರ್ ನೋಡಿ, ಹೋಗಿ. ಬಾಬಾ, ಅಮ್ಮ, ಇವಳೇ ಮಾಯಾ. ಆ ಸುಂದರವಾಗಿದ್ದಾಳೆ. ಫೋನ್ ಮಾಡ್ದಾಗೆಲ್ಲ ಇವಳು ಹೇಳ್ತಿದ್ಲು, ನೀವ್ ನೋಡೋಕೆ ಇಬ್ರಾಗಿದ್ರು ಒಬ್ರು ತರನೇ ಕಾಣ್ತೀರಾ. ನಿಮ್ಮನ್ನ ನೋಡೋದಕ್ಕೆ ನನ್ ಜೀವ ಇಟ್ಕೊಂಡ್ ಕಾಯ್ತಾ ಇದ್ದೆ. ಆದ್ರೆ ಈ ಕಾಯಿಲೆ ಕಡಿಮೆ ಆದ್ರೆ ತಾನೇ. ಕೆಲವು ದಿನದಿಂದ ತುಂಬಾ ಸುಸ್ತು. ಇಷ್ಟೊಂದ್ ಕಾಯಿಲೆ ಇದ್ರೆ ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ? ನಾನ್ ಅಲ್ಗೆ ಬರ್ತಿದ್ನಲ್ಲ. ಸರಿ, ತಪ್ಪೀಗ ನಂದೆ. ಇವಳು ಮನೆಗ್ ಬಂದು 2 ತಿಂಗ್ಳಾಯ್ತು. ಇವಳು ನೋಡ್ದೆ ಹೇಗಿರ್ಲಿ ನಾನು? ಹಾ, ಎಲ್ಲಿ ಮಾಯವ್ರ ಅಪ್ಪ ಅಮ್ಮ? ವಿದೇಶದಲ್ಲಿ. ಇವಳು ಹೇಳಿದ್ಲು, ತಿಂಗ್ಳು ಅವ್ರು ಕಳ್ಸೋ ದುಡ್ಡು ಯಾವ್ದಕ್ಕೂ ಕೊರತೆ ಆಗಲ್ವಂತೆ. ನಿನ್ನ ಕಂಡ್ರೆ ಅಷ್ಟಿಷ್ಟ ಅಂದ್ಮೇಲೆ ನಿನ್ನ ನೋಡಕ್ ಯಾಕಮ್ಮ ಬರಲ್ಲ? ಬರ್ತಾರೆ, ಖಂಡಿತ ಬರ್ತಾರೆ. ಆಗಾಗ್ ಬರ್ತಿರ್ತಾರೆ. ಮಾಯಾ ಮಾಯಾ, ನ್ಯೂಸ್ ಬರ್ತಿದೆ. ಯಾವ್ದೋ ಹೊಸ ವಿಷಯ ಸಿಕ್ಕಿದೆ ಅನ್ಸತ್ತೆ. 120 ಕಿಲೋಮೀಟರ್ ಪ್ರಯಾಣ ಮಾಡಿ ನಮ್ಮಮ್ಮ ಬಂದಿದ್ದಾರೆ. ಯಾವಮ್ಮ? ಯಾರಮ್ಮ? ಮಗನ್ ಕೆಲ್ಸದಾತ್ರ ಇರೋ ಹೊಸ ಮನೆ ನೋಡಕ್ಕೆ, ಮಗನ್ ಜೊತೆ ಒಂದ್ ವಾರ ಓಡಾಡ್ಕೊಂಡಿರಕ್ಕೆ ಡಾಕ್ಟರ್ ಶ್ರೀನಿವಾಸ್ ಅಮ್ಮ ಊರಿಂದ ಬಂದಿದ್ದಾರೆ. ಇವತ್ ಬೆಳಿಗ್ಗೆ ಟ್ರೈನಲ್ಲಿ ಹೊರಟಿದ್ದಾರೆ ಅಂತ ನಂಬಲಾಗದ ಸುದ್ದಿ. ಮಾಯಾ, ಅವನಿಗ್ ಬುದ್ಧಿ ಕಲ್ಸೋ ಐಡಿಯಾ ಇದ್ಯಾ? ನಮ್ಮನ್ನ ಹುಡ್ಕೊಂಬಂದಿರೋ ನ್ಯೂಸ್ ಇದು. ಇದನ್ನ ನಾವು ಬಿಟ್ಬಿಡ್ಬಾರ್ದು. ನನ್ನನ್ನ ಹಾಗೆ ಇಟ್ಕೊಳ್ಳಿ. ನನಗ್ ಬಂತು ಒಂದ್ ಐಡಿಯಾ. ಸಿಕ್ತು. ಆ ಡಾಕ್ಟರ್ ಮೇಲ್ ಬಿಡಕ್ ಬ್ರಹ್ಮಾಸ್ತ್ರ. ನಾಳೆ ಎಷ್ಟು ಗಂಟೆಗೆ ಆ ಡಾಕ್ಟರ್ ಡ್ಯೂಟಿಗೆ ಹೋಗ್ತಾನೆ? 8 ಗಂಟೆ ಅನ್ಕೋ. ಆ ಸಮಯದಲ್ಲಿ ನಾವು ಅವ್ರ ಮನೆ ಸುತ್ತಮುತ್ತನೇ ಇರ್ಬೇಕು. ಅಮ್ಮ, ಹೋಗ್ಬಿಡ್ತೀನಿ. ಸರಿ. ನಾನೀಗ ಒಳಗೋಗ್ ಬರ್ತೀನಿ. ನಾನ್ ಬರೋವರೆಗೂ ದೇವ್ರನ್ ಬೇಡ್ಕೊಳ್ರೆ. ಯಾರ್ ಬೇಕು? ಶ್ರೀನಿವಾಸ್ ಅವ್ರಿಲ್ವಾ? ಇಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ದಾನೆ.
ಹಾಸ್ಪಿಟಲ್ಲಾ? ಹೌದು. ಹಾಸ್ಪಿಟಲ್ಗೆ ಹೋಗೋಕ್ ಶುರು ಮಾಡಿದಾರಾ? ಅದ್ಯಾಕಮ್ಮ ಹಾಗ್ ಕೇಳ್ತಿದ್ಯಾ? ಇಲ್ಲ, 1 ತಿಂಗ್ಳು ಲೀವಲ್ಲಿದ್ರಲ್ಲ. ಏನೋಪ್ಪ, ನನಗದ್ ಗೊತ್ತಿಲ್ಲ. ಇವಾಗ ಹಾಸ್ಪಿಟ್ಲ್ಗೆ ಹೋಗಿದಾನೆ. ನೀನ್ಯಾರಮ್ಮ? ಒಂದ್ಸಲ ನೋಡ್ಬೇಕಿತ್ತು. ನೋಡಿದ್ರೆ ಮಾತ್ರ ಸಾಕಾಗಿತ್ತು. ನೀನ್ ಯಾರು ಅಂತಾನೆ ಹೇಳಲಿಲ್ಲ. ನೀವ್ಯಾರು? ನಾನು ಅವ್ನ್ ತಾಯಿ. ಅಯ್ಯೋ, ಏನ್ ಮಾಡ್ತಿದ್ಯಮ್ಮ? ನೀನ್ ಯಾರು ಅಂತ ಹೇಳಲೇ ಇಲ್ಲ. ಏನೂ ಇಲ್ಲ, ನಾನ್ ಬರ್ತೀನಿ. ನಾನ್ ಹೊರಡ್ತೀನಿ. ಅಲ್ಲಮ್ಮ, ನೀನ್ ಯಾರು ಅಂತ ಹೇಳ್ಬಿಟ್ಟು ಹೋಗು. ಏನೂ ಇಲ್ಲ, ನಾನ್ ಹೊರಡ್ತೀನಿ. ನಿಂತ್ಕೋ. ನೀನು ಶ್ರೀನೇನ ನೋಡಕ್ ಯಾಕೆ ಬಂದಿದ್ದು? ಅದನ್ನ ಹೇಳ್ಬಿಟ್ಟು ಹೋಗು. ಹೇಳಮ್ಮ. ಇಲ್ಲ, ನಮ್ಮಿಬ್ಬರಿಗೂ ಪರಿಚಯ ಇದೆ. ಈ ಸ್ಯಾರಿನ ಇದು ನನಗ್ ಶ್ರೀನಿವಾಸ್ ಅವ್ರು ಕೊಟ್ಟಿದ್ದು. ಇದನ್ ವಾಪಸ್ ಕೊಡೋಕೆ ಬಂದೆ. ಬಂದ್ಮೇಲೆ ಇದನ್ ನೀವೇ ಅವ್ರಿಗೆ ಕೊಡಿ. ಮಾಯಾ ಕೊಟ್ಟಿದ್ದು ಅಂತ ಹೇಳ್ದಾಗ ಎಲ್ಲಾನೂ ಅರ್ಥ ಆಗುತ್ತೆ. ನಿಂತ್ಕೋ. ನನ್ ಮಗ ನಿನ್ಗೆ ಹೇಗ್ ಪರಿಚಯ? ಕ್ಷಮಿಸ್ಬೇಡಿ, ಏನೂ ತಿಳ್ಕೊಬೇಡಿ. ತಾಯಿ ಮುಖ ನೋಡ್ಕೊಂಡು ಅದನ್ನೆಲ್ಲ ನಾನು ಹೇಗೆ ಹೇಳಿ? ಪರವಾಗಿಲ್ಲ, ಹೇಳು. ಅದು ನನಗ್ ಗೊತ್ತಾಗ್ಲೇಬೇಕು. ಇದ್ರಲ್ಲಿ ನನ್ ತಪ್ಪಿಲ್ಲ. ಶ್ರೀನಿನೇ ನಮ್ ಕಾಲೇಜ್ ಹತ್ರ ಬಂದು 3-4 ಗಂಟೆ ನನಗ ಕಾಯೋರು. ಡಾಕ್ಟರ್ ಅಲ್ವಾ, ಸುಂದರವಾಗೂ ಇದಾರೆ. ಯಾವ ಹುಡುಗಿ ತಾನೇ ಹಿಂದೆ ಬೀಳಲ್ಲ? ನಾನ್ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೆ. ಆದ್ರೆ ಶ್ರೀನಿವಾಸಕ್ ಬೇಕಿರೋದು ಅದ್ಯಾವುದೂ ಅಲ್ಲ. ಸ್ವಲ್ಪ ಶ್ರೀಮಂತಿಕೆಲ್ ಕಡಿಮೆ ಇರ್ಬೋದು, ಆದ್ರೆ ಸ್ವಾಭಿಮಾನ ಬಿಟ್ಕೊಡಕ್ಕೆ ನಾನ್ ತಯಾರಾಗಿಲ್ಲ. ಅವ್ರ ಉದ್ದೇಶಗಳು ನಡೆಯಲ್ಲ ಅಂತ ಗೊತ್ತಾದ್ಮೇಲೆ ಎಷ್ಟು ಕ್ರೂರವಾಗಿ ನನ್ನ ಬೇಡ ಅಂತ ಅಂದ್ರು. ಆಮೇಲೇನೆ ಶ್ರೀನಿ ಅವ್ರ ಆಟಗಳೆಲ್ಲ ನಂಗೆ ಗೊತ್ತಾಗಿದ್ದು. ಶರ್ಟು ಪ್ಯಾಂಟು ಬದಲಾಯಿಸ್ದಂಗೆ ಒಂದೊಂದ್ ದಿನ ಒಂದೊಂದು ಹುಡುಗಿ. ಪರವಾಗಿಲ್ಲ, ನಾನ್ ಯಾರನ್ನೂ ತಪ್ಪು ಹೇಳ್ತಿಲ್ಲ. ಎಲ್ಲ ನನ್ ವಿಧಿ. ಅಂದ್ರು ನನ್ ಕುತ್ತಿಗೆಗ್ ಬೇರೆ ಹುಡ್ಗ ತಾಳಿ ಕಟ್ಟೋವರ್ಗೂ ಅಮ್ಮ ನಿಮ್ ಮಗನ್ ಮನ್ಸು ಬದ್ಲಾಗ್ಬೇಕು ಅಂತ ನಾನ್ ಬೇಡ್ಕೋತೀನಿ. ನಾನ್ ತುಂಬಾ ಇಷ್ಟಪಟ್ಬಿಟ್ಟೆ ಶ್ರೀನಿನ. ನಾನ್ ಆಕ್ಟಿಂಗ್ ನಾನ್ ಮಾಡಿದೀನಿ. ನೆಕ್ಸ್ಟ್ ಏಮಂದು ಬೇಗ ರೆಡಿಯಾಗ್ ನೀನು. ಸೀನು, 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 ಸೀನು ಎಲ್ಲಿ? ಆಸ್ಪತ್ರೆಗೆ ಹೋಗಿದ್ದಾನೆ. ಓ ಗಾಡ್, ಹಾಸ್ಪಿಟಲ್ ಹೋದ್ರಾ? 11 ಗಂಟೆಗೆ ನನಗ್ ಬರಕ್ ಹೇಳಿ ಏನ್ ಕೆಲ್ಸ ಮಾಡಿದ್ರು? ಹಲೋ, ಗೌರ್ಮೆಂಟ್ ಹಾಸ್ಪಿಟಲಾ? ಡಾಕ್ಟರ್ ಶ್ರೀನಿವಾಸ್ ಸಿಗ್ತಾರಾ? ಹಾ, ಆಪರೇಷನ್ ಥಿಯೇಟರ್ ಅಲ್ಲ? ಜೂಲಿ ಫೋನ್ ಮಾಡಿದಾಳಂತ ಹೇಳಿ. ಅಶೋಕ್, ಏನ್ ಅಶೋಕ್? ಆ ಸೀನು ಮಾಡಿದ ಕೆಲ್ಸ ನೋಡ್ದಾ? 11 ಗಂಟೆಗೆ ನನಗಿಲ್ಲಿಗೆ ಬರಕ್ ಹೇಳಿ ಆಪರೇಷನ್ ಥಿಯೇಟರ್ಗೆ ಹೋಗಿದ್ದಾನೆ. ಹಾ, ಅದೇ ರಜಾ ಮುಗೀತು. ಇವತ್ತಿಂದ ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಏನ್ ಕೆಲ್ಸ ಆಯ್ತು ಗೊತ್ತಾ? ಕೋಲ್ಕತ್ತಾದಲ್ಲಿರೋ ಸೇಟು ಚೋಳಕ್ ಬಂದು ಉಳ್ಕೊಂಡಿದ್ದಾರೆ. ಬರ್ತೀಯಾ ಅಂತ ನನ್ನನ್ ಕೇಳಿದ್ರು. ಈಗ ಅದು ಹೋಯ್ತು, ಇದು ಹೋಯ್ತು. ಸಿಗ್ಲಿ ಅವನು. ಕಿಸ್ ಕೊಡತ್ತಾರ ಅವನ ಹತ್ರ ಹೋಗಿ ಅವನ್ ಕೆನ್ನೆನ ಕಚ್ಚಾಕ್ಬಿಡ್ತೀನಿ. ನೀವ್ಯಾರು? ನಿಮ್ಮನ್ನೆಲ್ಲಿ ನೋಡೇ ಇಲ್ಲ ಅಲ್ವಾ? ಕೆಲ್ಸಕ್ಕೆ ಹೊಸ್ದಾಗ್ ಬಂದಿದ್ದೀರಾ? ಹೌದು. ಮನೆ ಕೆಲ್ಸಗಳು ಮುಖ್ಯವಾಗಿ ಹೇಗಿರ್ಬೇಕು ಗೊತ್ತಾ? ನೋಡಿದ್ರು ನೋಡ್ದೇ ಇರೋ ಹಾಗೆ ಇರ್ಬೇಕು. ತಗೋ.
ಅಯ್ಯೋ ನೀವ್ಯಾರು? ಶ್ರೀನಿವಾಸ್ ಕಡೆಯವ್ರಾ? ಅಲ್ಲ, ಮತ್ತೆ? ಇವತ್ತೇ ಹೊಸ್ದಾಗ್ ಕೆಲ್ಸಕ್ ಸೇರ್ಕೊಂಡಿದ್ದೀನಿ. ಓ, ನಿಮ್ ವೇಷ ನೋಡಿ ಹೆದ್ರಕೊಂಡ್ಬಿಟ್ನಲ್ಲ. ನಾನ್ ಅನ್ಕೊಂಡೆ ಶ್ರೀನಿ ಕಡೆಯವ್ರು ಯಾರೋ ಇರ್ಬೇಕು ಅಂತ. ಏನಾದ್ರೂ ಹೇಳೋದಿದ್ರೆ ಹೇಳ್ಬಿಟ್ ಹೋಗು. ನಾನ್ ಹೇಳೋದೇನೂ ಇಲ್ಲ. ನನ್ನ ಒಂದೆರಡು ವಸ್ತು ಇಲ್ಲಿದೆ, ಅದನ್ ತಗೊಂಡ್ ಹೋಗೋಣ ಅಂತ ಬಂದೆ. ಹಾ, ನನ್ ಫೋಟೋ ಶ್ರೀನಿ ತಗೊಂಡ್ ಹೋಗಿದ್ದು. ಹಾ, ಮೊನ್ನೆ ನಾನ್ ಬಂದಾಗ ಹಾಕೊಂಡಿದ್ ಡ್ರೆಸ್ ಆ ಮಂಚದ ಕೆಳಗಿದೆ ನೋಡು, ಅದನ್ ತಗೊಂಡ್ ಬಾ ಹೋಗು. ಶೂ. ಅದು ನನ್ನ ನೈಟಿ ಡ್ರೆಸ್ಸು. ಅದನ್ನ ಯಾಕೆ ನೋಡುದು ನೀನು? ನಿಂತ್ಕೋ. ನೀನೆಲ್ಲಿಗ್ ಹೋಗ್ತಿದ್ಯಾ? ನಾನೀಗ ಶ್ರೀನಿವಾಸ್ನ ನೋಡ್ಬೇಕು. ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ, ಅದನ್ನ ಇಸ್ಕೋಬೇಕು. ಈ ಮನೆ ಬೀಗದ್ ಕೀನು ಕೊಟ್ಬಿಡು. ಜೊತೆಗೆ ಈ ಮನೆ ಕೆಲ್ಸಕ್ ಬಂದವಳು ತಿರುಗಿ ಹೊರಟೋದ್ಲು ಅಂತ ಅವನಿಗೆ ಹೇಳ್ಬಿಡು. ಅಮ್ಮ ಹೋದ್ರು. ಈಕಿನ ನಿಮ್ ಹತ್ರ ಕೊಡಕ್ ಹೇಳಿದ್ರು. ನಾನ್ ಮಾಡಿರೋ ಒಂದು ಸಣ್ಣ ಉಪಕಾರ ಇದು. ಮತ್ತೆ ಬರ್ತೀನಿ ಉಪಕಾರ ಮಾಡೋಕೆ. ನಾಳೆ ಇದೇ ಟೈಮ್ಗೆ. ಹೋಯ್ 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 ಹೋಯ್. ಓಯ್ ಹೋಯ್. ಅಯ್ಯೋ, ಇನ್ ಸ್ವಲ್ಪ ಹೊತ್ತಷ್ಟೇ. ಡಾಕ್ಟ್ರ್ ಎಲ್ಲಿ? ಹೊಟ್ಟೆ ನೋವ್ತಿದೆ. ಡಾಕ್ಟ್ರ್ ಎಲ್ಲಿ? ಡಾಕ್ಟರ್, ಕ್ಯಾಶುಯಾಲಿಟಿ ಒಂದು ಪೇಷಂಟ್ ಬಂದಿದ್ದಾರೆ, ಬೇಗ ಬನ್ನಿ. ಏನಾಯ್ತು? ಏನಾಯ್ತು ಅಂದೆ? ನನಗೆ ಹೊಟ್ಟೆ ನೋವ್ತಿದೆ. ಹೊಟ್ಟೆ ನೋವು, ತುಂಬಾ ಸುಸ್ತು, ಜ್ವರನೂ ಇದೆ, ಮೈಯೆಲ್ಲ ತುಂಬಾ ಬಿಸಿ ಇದೆ. ಸಮಾಧಾನ ಮಾಡ್ಕೊ, ಕಡಿಮೆ ಆಗುತ್ತೆ ಆಯ್ತಾ? ಡಾಕ್ಟರ್ ಬಂದ್ರು, ಕಡಿಮೆ ಆಗುತ್ತೆ. ಹಾ, ನೀವ್ ಹೇಳಿದ್ದೆಲ್ಲ ರೋಗನೂ ಇದೆ, ತುಂಬಾ ಸೀರಿಯಸ್ ಆಗಿದೆ. ಒಂದು ಇಂಜೆಕ್ಷನ್ ಕೊಡ್ಬೇಕು. ಡಾಕ್ಟರ್ ಪ್ಲೀಸ್, ನನ್ ಬಲಗೈಗೆ ಇಂಜೆಕ್ಷನ್ ಕೊಡೋಂಗಿಲ್ಲ. ಹಾಗಾದ್ರೆ ಎಡಗೈ ಕೊಡ್ತೀನಿ. ಅಯ್ಯೋ, ಅಲ್ಲಂತೂ ಬೇಡವೇ ಬೇಡ. ಏನು? ಸರಿ, ಇಲ್ ಬಾ, ರೂಮಿಗೆ ಬಾ. ಯಾಕೆ ಯಾಕಿಷ್ಟು ತೊಂದರೆ ಕೊಡ್ತಾ ಇದೆಯಾ ನನ್ಗೆ? ಬಿಡು, ನನ್ನ ಬಿಡು. ಹೇಳು ಹೇಳು. ಅಯ್ಯೋ ಬಿಡು. ಹೇಳು ಅಂತ. ಬಿಡು, ಹೇಳ್ತೀನಿ. ಹೇಳ? ಹೇಳು. ಕೋಪ ಮಾಡ್ಕೋಬಾರ್ದು. ನನಗ್ ತುಂಬಾ ಪ್ರೀತಿ ಮಾಡ್ಬೇಕನ್ನಿಸ್ತಿದೆ. ಯಾರನ್ನ? ತುಂಬಾ ದಿನಗಳಿಂದ ನಾನು ಹುಡುಕ್ತಾನೇ ಇದ್ದೀನಿ ಪ್ರೀತಿಸೋದಿಕ್ಕೆ ಒಬ್ಬ ಒಳ್ಳೆ ಹುಡುಗನ್ನ.
ಡಾಕ್ಟರ್ ನೋಡ್ದಾಗ ಪ್ರೀತ್ಸಕ್ಕೆಲ್ಲ ಯೋಗ್ಯತೆ ಇದೆ ಅಂತ ನನಗನ್ನಿಸ್ತು. ರಿಯಲಿ ಐ ಲವ್ ಯು. ನಿಜವಾದ ಪ್ರೀತಿನೋ ಇಲ್ಲ ತಮಾಷೆ ಮಾಡ್ತಾ ಇದೀಯೋ? ಅಯ್ಯೋ, ನಿಜವಾದ ಪ್ರೀತಿ. ಪ್ರೀತಿಸಿದ್ರೆ ಸಾಕಾ ಇಲ್ಲ? ಅಷ್ಟೇ ಅಲ್ಲ, ಮತ್ತೆ ಮದ್ವೆನೂ ಆಗ್ಬೇಕು. ಓಹೋ, ಏನು ಇಷ್ಟ ಅಲ್ವಾ? ಇಷ್ಟನೂ ಇದೆ, ನಾನ್ ರೆಡಿನೂ ಇದ್ದೀನಿ. ಆದ್ರೆ ಚಿಕ್ಕದೊಂದು ಸಮಸ್ಯೆ ಇದೆ. ಏನದು? ನೋಡು, ನಾನ್ ನಿನ್ ಬಗ್ಗೆ ಸ್ವಲ್ಪ ಕೇಳಿದ್ದೀನಿ. ಮಾಯಾ ಅಲ್ವಾ ನಿನ್ನ ಹೆಸರು? ಮಾಯಾ ವಿನೋದಿನಿ. ಕಾಲೇಜಲ್ಲಿ ತುಂಬಾ ತರಲೆ ಹುಡುಗಿ ನೀನು. ದೊಡ್ಡ ಶ್ರೀಮಂತರ ಮಗಳು, ಗ್ಯಾಂಗ್ ಲೀಡರ್, ನಟೋರಿಯಸ್. ಹಾಸ್ಟೆಲ್ ಕಾಂಪೌಂಡ್ನ ಎಗರೋದು, ರಾತ್ರಿ ಎಲ್ಲ ಸುತ್ತಾಡೋದು, ಎಲ್ಲ ತರಲೆ ಕೆಲಸ ಮಾಡೋದು, ಇದೇ ನಿನ್ ಕೆಲ್ಸ. ಮತ್ತೆ ಸ್ವಲ್ಪ ಗಾಂಜಾ ಹೊಡಿಯೋ ಅಭ್ಯಾಸ ಇದೆ ಅಂತಾನೂ ಕೇಳ್ಪಟ್ಟೆ. ಅದೆಲ್ಲ ನನಗೆ ಸಮಸ್ಯೆನೇ ಅಲ್ಲ, ಇದೆಲ್ಲಾನು ಒಳ್ಳೆ ಅಭ್ಯಾಸಗಳೇ. ಮತ್ತೆ ಬೇರೆ ಏನೋ ಕೇಳ್ಪಟ್ಟೆ. ಏನದು? ಅದು ಸ್ವಲ್ಪ ಸಾಫ್ಟ್ ಆಗಿರೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಮಾಯಾ ವಿನೋದಿನಿ ಒಬ್ರು ಅಮಾಯಕಿ, ಒಬ್ಳು ಅನಾಥೆ, ಅನಾಫಾನ್. ಸ್ವಲ್ಪ ಹಾರ್ಷಾಗಿರೋ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ, ಮಾಯಾ ವಿನೋದಿನಿ ಅಪ್ಪ ಯಾರು ಅಮ್ಮ ಯಾರು ಅಂತ ಗೊತ್ತಿಲ್ದಿರೋಳು. ಹಂಗಂದ್ರೆ ಎಲ್ಲಿ ಹುಡ್ದೋಳು, ಯಾರಿಗ್ ಹುಡ್ದೋಳು ಅಂತ ಗೊತ್ತಿಲ್ದಿರೋ ಒಬ್ಳು ಬಾಸ್ಟರ್ಡ್. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ದಿರೋ ನಿನ್ನಂತವಳಿಗೆ ನನ್ನಂತವ್ನು ಹೇಗ್ ಮದ್ವೆ ಆಗಕ್ಕಾಗತ್ತೆ? ನನ್ನ ಮತ್ತೆ ನಮ್ಮಮ್ಮನ ಮುಖ ನೋಡೋಕ್ ಯೋಗ್ಯತೆ ಇಲ್ದಿರೋ ನಿನ್ನಂತವಳನ್ನ ನಾನ್ ಹೇಗ್ ಮದ್ವೆ ಮಾಡ್ಕೊಳ್ಳೋದು? ಸರಿ, ನಮ್ಮ ಅಪ್ಪ ಅಮ್ಮನ್ನ ನಾನೇ ಹುಡುಕಿ ನಿನ್ ಕಣ್ಣು ಮುಂದೆ ತಂದು ನಿಲ್ಲಿಸ್ತೀನಿ. ಆವಾಗ್ಲಾದ್ರೂ ಮದ್ವೆ ಆಗ್ತ್ಯಾ? ಛೀ, ಹೋಗಿ ಕಂಡಿಡ್ಕೊಂಬಾ, ಆಮೇಲೆ ನೋಡೋಣ. ಮೊದ್ಲು ನೀನ್ ಇಲ್ಲಿಂದ ಹೊರಗೋಗು. ನಾನ್ ಬರ್ತೀನಿ, ಕಂಡು ಹಿಡ್ಕೊಂಡ್ ಬರ್ತೀನಿ. ನಾನಂತೂ ತುಂಬಾ ಈಸಿಯಾಗಿ ಮಾಡ್ದೆ. ಅರ್ಧ ಮಾಡ್ಕೊಂಡ್ ಬಂದ್. ಜಯಂತಿ ತುಂಬಾ ಸಮಸ್ಯೆ ಇದೆ. ಮಾಯನ್ ಮೇಲೆ ಪೊಲೀಸ್ ಕೇಸ್ ಆಗಿದೆ. ಆ ಡಾಕ್ಟರ್ ಶ್ರೀನಿವಾಸನ್ ಮಾಡಿರೋ ಕೆಲ್ಸ. ಹಾಸ್ಪಿಟಲ್ಗೆ ಅನುಮತಿ ಇಲ್ದೆ ನುಗ್ಗಿ, ಡಾಕ್ಟರ್ಗೆ ಮರ್ಯಾದೆ ಕೊಡದೆ ಮಾತಾಡಿ, ಹಾಸ್ಪಿಟಲ್ ವಸ್ತುಗಳನ್ನ ಹಾಳು ಮಾಡಿದ್ದಕ್ಕೆ ಪ್ರಿನ್ಸಿಪಲ್ ಮಾಯನ ಕೂರಿಸ್ಕೊಂಡಿದ್ದಾರೆ. ಮಾಯನ ಕಾಲೇಜಿಂದ ಹೊರಗೆ ಹಾಕೋದು ಖಂಡಿತ. ಈಗೇನ್ ಮಾಡೋದು? ನಾವ್ ಅಪ್ಪಂಗ್ ಫೋನ್ ಮಾಡಿ ಹೇಳ ಪ್ರಿನ್ಸಿಪಲ್ ಹತ್ರ ಮಾತಾಡೋಕೆ. ನಾವೇನಾದ್ರೂ ಮಾಡ್ಲೇಬೇಕು. ತಡಿ, ಪ್ರಿನ್ಸಿಪಲ್ ಅವರು ಮಾಯನ್ ಲೋಕಲ್ ಗಾರ್ಡಿಯನ್ನ ಬರಕ್ ಹೇಳಿದ್ದಾರೆ. ಯಾರು ಲೋಕಲ್ ಗಾರ್ಡಿಯನ್? ಶಿವಪ್ರಸಾದ್. ಪ್ಲಾಂಟು, ಎಕ್ಸ್ಪೋರ್ಟರ್, ರಾಜಕಾರಣಿ, ದೊಡ್ಡ ವ್ಯಕ್ತಿ. ಕಾಲೇಜ್ ಮತ್ತೆ ಹಾಸ್ಟೆಲ್ಗೆ ಅವ್ರು ಮಾಡಿರೋ ಸಹಾಯ ಅಷ್ಟಿಷ್ಟಲ್ಲ. ಒಂದ್ ವೇಳೆ ಇದನ್ನೆಲ್ಲ ಅವರೇ ಸರಿ ಮಾಡಬಹುದು. ಅದ್ ನಡ್ದಿಲ್ಲ ಅಂದ್ರೆ ತಾನೇ ಇವಳಪ್ಪಂಗ್ ಫೋನ್ ಮಾಡೋದು. ಸರಿ, ಅದೇನಾಗುತ್ತೋ ನೋಡೋಣ ಬಾ. ಮೇಡಮ್, ಇದೊಂದಕ್ಕೆ ಸರಿ ಕ್ಷಮಿಸ್ಬಿಡಿ. ಮಾಯನ್ ಕಡೆಯಿಂದ ಈ ತರ ಮತ್ತೆ ಆಗಲ್ಲ ಅಂತ ಮಾತು ಕೊಡ್ತೀನಿ. ಆಸ್ಪತ್ರೆ ಅವ್ರನ್ನ ಮೀಟ್ ಮಾಡಿ ನನ್ ಕೇಸ್ ವಾಪಸ್ ತಗೊಳಕ್ ಹೇಳ್ತೀನಿ. ಪೊಲೀಸ್ ಹತ್ರ ಮಾತಾಡ್ಬೇಡಿ ಮೇಡಮ್, ನೀವು ಆಕ್ಷನ್ ತಗೋಬೇಡಿ. ಇವತ್ತು ಮಾಯನ ನಮ್ಮನೆ ಕರ್ಕೊಂಡೋಗ್ತಿದ್ದೀನಿ, ಒಂದಿವ್ಸ ಅಲ್ಲೇ ಇರ್ಲಿ. ಬಾ ಅಮ್ಮ, ಹೋಗೋಣ. ಮಾಯ ಬಂದಿಲ್ವಾ? ಇಲ್ಲ. ಬಾರಮ್ಮ, ಊಟ ಮಾಡುವಂತೆ. ನನಗ್ ಬೇಡ. ಯಾಕೆ ಹಠ ಮಾಡ್ತಿದ್ಯಾ? ನಾವೇನು ಹೇಳಲಿಲ್ವಲ್ಲ. ಮಕ್ಳಂದ್ಮೇಲೆ ಸ್ವಲ್ಪ ಚೇಷ್ಟೆ ಇರ್ಲೇಬೇಕು. ಮಾಯಾ ನಿನ್ಗಿಷ್ಟ ಬಂದ ಹಾಗ್ ಮಾಡು. ಯಾರು ಏನೂ ಹೇಳಲ್ಲ, ಒಂದ್ ಮಾತೂ ಬೈಯಲ್ಲ. ನನಗ್ ಮುದ್ ಮಾಡ್ತಿದ್ಯಾ? ಯಾಕ್ ನನಗ್ ಮುದ್ ಮಾಡ್ತ್ಯಾ? ನನ್ನನ್ನೊಬ್ಳೆ ಬಿಟ್ಬಿಡು.
ಅಂಕಲ್ ಆಂಟಿ ಸೇರಿ ನನ್ನನ್ನು ಒಳ್ಳೆಯೊಳಗ್ ಮಾಡ್ತಿದ್ದೀರಾ? ಇವತ್ತಿನವರೆಗೂ ನಾನ್ ಕೆಟ್ಟಿಲ್ಲ, ಸತ್ಯ. ಇನ್ಮೇಲೆ ನಾನ್ ತೋರಿಸ್ತೀನಿ, ಏನೇನ್ ಮಾಡ್ಬೋದು ಅಂತ ತೋರಿಸ್ತೀನಿ. ಈಗ ನಿನಗೇನಾಯ್ತಮ್ಮ, ಇಷ್ಟೊಂದ್ ಸಿಟ್ ಮಾಡ್ಕೋತಾ ಇದೀಯಾ? ಏನೂ ಆಗೋದ್ ಬೇಡ. ಅಂಕಲ್ ಆಂಟಿ ಸೇರಿ ನನ್ನ ಮೋಸ ಮಾಡ್ತಿದ್ದೀರಾ. ಪರಿಚಯ ಆದಾಗ್ಲೇ ನನ್ನ ಮೋಸ ಮಾಡ್ತಿದ್ದೀರಾ. ಚಿಕ್ಕ ವಯಸ್ಸಲ್ಲಿ ನನ್ ಕೇಳೋವಾಗೆಲ್ಲ ಹೇಳ್ತಿದ್ರಿ, ನನ್ನ ಅಮ್ಮ ಅಪ್ಪ ಊರಲ್ಲಿದ್ದಾರೆ, ಇವತ್ ಬರ್ತಾರ ನಾಳೆ ಬರ್ತಾರಂತ. ಸ್ವಲ್ಪ ದೊಡ್ಡವಳಾದ್ಮೇಲೆ ಹೇಳಿದ್ರಿ ಅವ್ರಿಬ್ರು ಬೇರೆ ಇದಾರಂತ, ಕೇಸ್ ಇದೆ, ಲೀಗಲ್ ಪ್ರಾಬ್ಲಮ್ ಅಂತ. ಎಲ್ಲ ಸುಳ್ಳು. ಈಗೆಲ್ರೂ ನನ್ ಮುಖ ನೋಡ್ ಕೇಳಕ್ ಶುರು ಮಾಡಿದ್ದಾರೆ. ಯಾರ್ ನನ್ನಪ್ಪ ಯಾರ್ ನನ್ನಮ್ಮ ಅಂತ ನನಗ್ ಗೊತ್ತಾಗ್ಬೇಕು. ಯಾರ್ ನನ್ನಪ್ಪ? ಯಾಕ ಅವ್ರು ನನ್ನ ನೋಡಕ್ ಬರ್ತಿಲ್ಲ? ಒಂದು ಸಲ ನನ್ನ ಬಂದು ನೋಡಕ್ ಹೇಳಿ. ಆಮೇಲೆ ನನ್ ಬೇಡ ಅಂದ್ರೆ ವಾಪಸ್ ಹೊರಟೋಗ್ಲಿ, ನನಗೇನೂ ಇಲ್ಲ. ಮತ್ತೆ ಅವ್ರು ಯಾಕ್ ಬಚ್ಚಿಟ್ಕೊಂಡು ನನಗ್ ಮೋಸ ಮಾಡ್ತಿದ್ದಾರೆ? ಯಾಕ್ ತಿಂಗಳು ನನ್ ಬ್ಯಾಂಕ್ಗೆ ದುಡ್ಡು ಹಾಕ್ತಾ ಇದ್ದಾರೆ? ಅಂಕಲ್ ಯಾಕೆ ನಮ್ಮಿಬ್ಬರ ಮಧ್ಯ ಹೀಗ್ ಆಟಾಡ್ತಾ ಇದ್ದೀರಾ? ನನಗ್ ಗೊತ್ತು, ನೀವ್ ನನಗೇನಾಗ್ಬೇಕಾಗಿಲ್ಲ. ಬಂದು ಅಲ್ಲ, ಮಿತ್ರರು ಅಲ್ಲ. ನೀವೊಬ್ಬ ಮೋಸ್ಕಾರ, ದೊಡ್ಡ ಮೋಸ್ಕಾರ. ಮಾಯಾ, ನಿಂಗೆ ನಿನ್ನ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಳ್ಳೋ ಸ್ವಾತಂತ್ರ್ಯ ಖಂಡಿತ ಇದೆ. ಆದ್ರೆ ಆ ಟೈಮ್ ಇನ್ನೂ ಬಂದಿಲ್ಲ ಅನ್ಸುತ್ತೆ. ತುಂಬಾ ಬಿಡ್ಸಿ ಹೇಳೋಂಥ ಸ್ವತಂತ್ರ ನನಗಿಲ್ಲ. ಸುಮ್ನೆ ಗಲಾಟೆ ಮಾಡಿದ್ರೆ ಮಾಯಾ ನಿಂಗೆ ಸಹಾಯ ಮಾಡೋಕ್ಕಾಗಲ್ಲ. ನನಗೊಂದ್ ವಾರ ಟೈಮ್ ಕೊಡು, ಯೋಚನೆ ಮಾಡ್ತೀನಿ. ಒಂದು ವಾರ ಅಲ್ಲ, ಒಂದು ದಿನಾನೂ ನಾನ್ ನಿಮಗ್ ಕೊಡಲ್ಲ. ನನಗ ಅಪ್ಪ ಅಮ್ಮ ಅಂತ ಒಬ್ರಿದಾರಲ್ಲ, ಅವ್ರಿನ್ಮೇಲೆ ಬಚ್ಚಿಟ್ಕೊಂಡಿರಕ್ ನಾನು ಒಪ್ಪಲ್ಲ. ನಿಮ್ ಬಾಯಿಂದಾನೆ ಅವ್ರು ಯಾರು ಅಂತ ಹೇಳಿಸ್ತೀನಿ. ನನ್ ಕಣ್ ಮುಂದೆ ಅವ್ರನ್ನ ಕರೆಸ್ಕೋತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ಮಾಯಾ ಅಲ್ಲ. ಜಯಂತಿ, ಇವತ್ 3 ಗಂಟೆಗೆ ಕ್ಲಾಸಲ್ಲಿ ಮಾಯಾ ಮೀಟಿಂಗ್ ಇಟ್ಟಿದ್ದಾಳೆ. ಎಲ್ಲರನ್ನೂ ಅಲ್ಲಿಗೆ ಬರಕ್ ಹೇಳು. ಬಾ. ಬನ್ನಿ 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 ಬನ್ನಿ. ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರೆ, ಹಿರಿಯರೇ, ಕಿರಿಯರೇ, ರಕ್ತ ಸಂಬಂಧಿಕರೇ, ಸಾರಿ, ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಳೆದ ದಿನಗಳಲ್ಲಿ ನನ್ನ ಬೆನ್ ಹಿಂದೆ ನಿಂತು ನನಗ್ ಮಾಡಿರೋ ಸಹಕಾರವನ್ನ ನಾನ್ ಖಂಡಿತ ಮರೆಯಲ್ಲ. ಇವಾಗ್ಲೂ ಕೂಡ ನನ್ ಬೆನ್ ಹಿಂದೆ ನಿಂತು ಸಹಕಾರ ಮಾಡ್ತೀರಾ ಅಂತ ನನಗ್ ವಿಶ್ವಾಸ ಇದೆ. ನಾನೀಗ ಇಲ್ಲಿ ಒಂದು ಡ್ರಾಮಾನ ಶುರು ಮಾಡ್ತಾ ಇದ್ದೀನಿ. ನಾನೀಗ ನನ್ ಕೈಗಳನ್ನ ರೆಕ್ಕೆ ಅಂದ್ಕೊಂಡು ಒಂದು ಗಿಣಿಬೇಡ, ಪಾರಿವಾಳ, ಒಂದು ಪಾರಿವಾಳ ತರ ಕೆಳಗಡೆ ಈಗ ಹಾರ್ತೀನಿ. ಇಲ್ಲಿ ವಾರ್ಡನ್ ಪ್ರಿನ್ಸಿಪಲ್ ಮಕ್ಕಳಿಗೆ ಗೊತ್ತಾಗ್ಬೇಕಾಗಿರೋದು, ಕಿಟಕಿ ಹತ್ರ ಕೂತ್ಕೊಂಡು ಓದ್ತಿರ್ಬೇಕಾದ್ರೆ ಮಾಯಾ ವಿನೋದಿನಿ ಕಾಲ್ ಜಾರಿ ಕೆಳಗ್ ಬಿದ್ಲು ಅಂತ. ಡಾಕ್ಟರ್ ಶ್ರೀನಿವಾಸಕ್ ಗೊತ್ತಾಗ್ಬೇಕಾಗಿರೋದು, ಪ್ರೀತಿಯ ಬಲೆಯಲ್ಲಿ ಸಿಲುಕಿದ ಮಾಯಾ ರಮಣಿ ತರ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲು ಅಂತ. ಸ್ನೇಹಿತರೆ, ಇದೀಗ ಹಾರ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ಪಕ್ಷಿ. ಸರಿ ಸರ್, ಮಾಡಿ. ಯಾರು ಅಲ್ಲಿ ಬರ್ಬೇಡಿ.
ಸತ್ತೋದ್ನಾ? ಯಾರು? ನಾನು ಇಲ್ಲ. ಸಾಯ್ತೀನಾ? ಯಾರು? ನಾನು. ಇಲ್ಲ. ಕೈಯೋ ಕಾಲು ಮುರಿತಾ? ಇಲ್ಲ. ಒಂದೇ ಒಂದ್ ಬೆರಳು? ಛೇ, ಇದೆಂತ ಕೆಲ್ಸ ಆಗೋಯ್ತು. ನಾನ್ ತಪ್ಪು ಮಾಡ್ಬಿಟ್ಟೆ. 4ನೇ ಫ್ಲೋರಿಂದ ಹಾರ್ಬೇಕಾಗಿತ್ತು. ಅಲ್ಲಿಗೆ ಮುಗ್ದೋಗೋದು. ನೀನ್ ಯಾಕೆ ಹೀಗೆಲ್ಲ ಮಾಡ್ಕೊಂಡಿದ್ದು? ಅರ್ಧ ತಮಾಷೆಗೆ. ಸತ್ತಿಲ್ಲ ಅಂದ್ರೆ ಇಲ್ಲಿಗೆ ಬಂದ್ ಮಲಗ್ಬೋದಲ್ಲ. ಡಾಕ್ಟರ್ ನನ್ನ ಮುಟ್ಟಿ ನೋಡ್ತಾರಲ್ಲ. ಇನ್ನರ್ಧ ಬೇಕು ಅಂತಾನೆ ಮಾಡ್ಕೊಂಡೆ. ಅಪ್ಪ ಅಮ್ಮ ಡಾಕ್ಟ್ರೇ ಅಲ್ವಾ? ಹಾ, ಲವ್ ಫೇಲ್ಯೂರು ಅಂತ ಹೇಳಿ ಡಾಕ್ಟ್ರನ್ ಕೋರ್ಟಲ್ ನಿಲ್ಲಿಸ್ಲಾ? ನಿಲ್ಸು. ಈಗ ನನ್ ಮೇಲ್ ಸ್ವಲ್ಪ ಇಷ್ಟ ಆಗ್ತಿದೆ ಅಲ್ವಾ? ಇಲ್ವಲ್ಲ. ನಿಜವಾಗ್ಲೂ? ನಿಜವಾಗ್ಲು. ಥ್ಯಾಂಕ್ಸ್. ಅಮ್ಮ ಎಲ್ಲಿ? ಇದಾರೆ, ಹೇಳ್ತೀನಿ. ಅದ್ರ ಪ್ರತೀಕಾರ ಬರ್ತಾ ಇದೆ. ಬಿಡು ಅದನ್ನ. ನಮಸ್ಕಾರ. ನೀವು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನಾನು ಹೋಗ್ಬರ್ತೀನಿ. ಸರಿ, ಹಾಗಾದ್ರೆ. ಹೇಗಿದೀಯಾ? ಮಾತಾಡ್ಬೇಡಿ. ನನ್ನ ಹತ್ರ ಒಂದ್ ಮಾತು ಆಡ್ಬೇಡಿ. ನಾನು ಇದನ್ನೆಲ್ಲ ಕಿತ್ತೆಸ್ದು ಓಡೋಗ್ತೀನಿ ಅಷ್ಟೇ. ಒಂದು ಚಿಕ್ಕ ಪರೀಕ್ಷೆ ಮಾಡ್ದೆ ಅಷ್ಟೇ. ಇದಕ್ಕಿನ ದೊಡ್ಡದೊಂದು ಹಿಂದೆ ಬರ್ತಾನೆ ಇದೆ ನೋಡಿ. ಬೇಡ, ಇನ್ ಹೀಗೆಲ್ಲ ಮಾಡ್ಕೋಬೇಡ. ಜಾಸ್ತಿ ಟೆನ್ಷನ್ ಆಗ್ಬೇಡ. ಎಲ್ಲ ಹೇಳೋಕ್ ಬಂದೆ. ನನಗ್ ಗೊತ್ತಿರೋದೆಲ್ಲಾನು. ನನಗ್ ಮಾಯಾ ಸಿಕ್ಕಿದ್ದು 16 ವರ್ಷದಿಂದೆ ಬಾಂಬೆ ಏರ್ಪೋರ್ಟಲ್ಲಿ. ಅವತ್ತಿನ್ನೂ ನಿಂಗೆ 3 ವರ್ಷ. ಅಮೆರಿಕಾದಿಂದ ಬಂದ ಒಬ್ಳು ಏರ್ ಹಾಸ್ಟೆಸ್ ಮಾಯಾನ ನಂಗ್ ಕೊಟ್ಲು. ಎಲ್ಲಾನು ನಿಮ್ಮಮ್ಮನ ಆದೇಶ ಆಗಿತ್ತು. ಅವತ್ತಿಂದ ಇಲ್ಲಿವರೆಗೂ ನಿನ್ನ ನೋಡ್ಕೊಂಡಿದ್ದೆ ನಾನು. ಅದು ನಿಮ್ಮಮ್ಮನ ಆದೇಶ ಆಗಿತ್ತು. ಅವತ್ತಿಂದ ಇಲ್ಲಿವರೆಗೂ ನಿಮ್ಮಮ್ಮನೂ ಹೇಳಿಲ್ಲ ನಿಮ್ಮಪ್ಪ ಯಾರು ಅಂತ. ನಾನ್ ಕೇಳಲೂ ಇಲ್ಲ. ಯಾರು ಅಮ್ಮ? ನಾನು ಆ ವಿಷಯ ಹೇಳಿದ್ರೆ ಆ ಅಮ್ಮ ಹೇಗ್ ಪ್ರತಿಕ್ರಿಯಿಸ್ತಾರೆ ಗೊತ್ತಿಲ್ಲ. ಹೇಗೆ ಪ್ರತಿಕ್ರಿಯೆ ಕೊಟ್ರು ನನಗೇನ್ ತೊಂದರೆ ಇಲ್ಲ. ನಾನು ಹೇಳ್ತೀನಿ, ವಸುಂಧರಾ ದೇವಿನೇ ನಿನ್ನಮ್ಮ. ಯಾವ ವಸುಂಧರಾ ದೇವಿ? KS ವಸುಂಧರಾ ದೇವಿ, ವರ್ಲ್ಡ್ ಫೇಮಸ್ ಕರ್ನಾಟಿಕ್ ಸಿಂಗರ್. ಸುಮಾರು 1 ವರ್ಷದ ಕಠಿಣ ಶ್ರಮದ ಫಲವಾಗಿ ಆ ಗಾನ ಕೋಗಿಲೆನ ಇಲ್ಲಿ ಕರ್ಸೋಕೆ ಸಾಧ್ಯವಾಯ್ತು. ಇವತ್ತವರು ನಮಗೋಸ್ಕರ ಹಾಡು ಹೇಳ್ತಾರೆ. ಪದ್ಮವಿಭೂಷಣ ಸಿಕ್ಕಿದ್ಮೇಲೆ ಇದು ಅವರ ಮೊದಲನೇ ವೇದಿಕೆ. ಭಾರತದ ಹಿರಿಮೆನ ಪ್ರಪಂಚದಾದ್ಯಂತ ಹರಡಿ ಬಂದಿದ್ದಾರೆ ನಮ್ಮಯ್ಯ ಪುತ್ರಿ. ಮಕ್ಕಳಿಲ್ಲ, ಕುಟುಂಬವಿಲ್ಲ, ಸಂಬಂಧಿಕರಿಲ್ಲ, ರಕ್ತ ಬಂಧುವಿಲ್ಲ. ಇವರ ಜೀವನನ ಪೂರ್ತಿ ಸಂಗೀತಕ್ಕೋಸ್ಕರ ಮುಡಿಪಾಗಿಟ್ಟಿದ್ದಾರೆ. ಆ ಗಾನ ಕೋಗಿಲೆ KS ವಸುಂಧರಾ ದೇವಿ. ಅಲ್ಲೋಡಿ ನಿಮ್ಮ ಪ್ರೀತಿಯ ವಸುಂಧರಾ ದೇವಿ.
ಏ ನೀವೇ ಹೋಗಿ ಭೇಟಿಯಾಗಿ, ನಾನ್ ಬರಲ್ಲ. ಅದ್ಯಾಕೆ? ನಾನು ಅವ್ರನ್ನ ಒಬ್ಳೆ ಭೇಟಿಯಾಗ್ಬೇಕು. ಅದ್ಯಾಕೆ? ಅದ್ ಹಾಗೆ, ಆಮೇಲೆ ಹೇಳ್ತೀನಿ. ಇವಾಗ ನೀವು ಹೊರಡಿ. ನಾನು ಏನ್ ಹೇಳಿದ್ನೋ ಅದನ್ ಮಾಡಿ. ಸರಿ ಬನ್ರಿ. ಹೌದು, ನನ್ನೊಂದು ಫೇವ್ರೆಟ್ ಇವರು. ಮುಂದಿನ ಸಲ ತಗೊಳ್ಳೋಣ ಬಾ. ನಮಸ್ಕಾರ. ಯಾರ್ ನೀವೆಲ್ರು? ಏನ್ ಬೇಕಿತ್ತು? ನಾವು ವಸುಂಧರಾ ದೇವಿ ಅಭಿಮಾನಿಗಳು. ನಮ್ ಕಾಲೇಜಿಗೆ ಇನ್ವೈಟ್ ಮಾಡೋಕ್ ಬಂದಿದೀವಿ. ಓ, ಸಂತೋಷ. ಬನ್ನಿ, ಕೂತ್ಕೊಳ್ಳಿ. ಕಾಲೇಜು ಅಂತಂದ್ರೆ ನನ್ ಮನ್ಸಿಗ್ ತುಂಬಾ ಹತ್ರ. ಆ ಕಾಲೇಜ್ ಲೈಫನ್ನ ನಮ್ಮಿಂದ ಮರೆಯೋದಕ್ಕಾಗಲ್ಲ. ನಾನೆಲ್ಲೇ ಪ್ರೋಗ್ರಾಮ್ಗೆ ಹೋದ್ರೂ ನನ್ ಕಾಲೇಜ್ ಫ್ರೆಂಡ್ ಒಬ್ರಾದ್ರೂ ಸಿಗ್ತಾರೆ. ಇಡೀ ರಾತ್ರಿ ಹಳೆ ವಿಷಯಗಳ ಬಗ್ಗೆ ಮಾತಾಡ್ತಿರ್ತೀವಿ. ಮೇಡಮ್ ಯಾವ ಕಾಲೇಜಲ್ಲಿ ಓದಿದ್ದು? ಬ್ಯಾಂಗ್ಳೂರಲ್ಲಿ ಕ್ರಿಶ್ಚಿಯನ್ ಕಾಲೇಜು. ನಿಮ್ದ್ಯಾವ ಕಾಲೇಜು? ನಮ್ದು ಸೆಂಟ್ ಮೇರಿಸ್. ಎಷ್ಟು ಚೆನ್ನಾಗಿ ಹಾಡಾಡಿದ್ರಲ್ವಾ? ಅದ್ಯಾಕೆ? ಅದ್ಯಾಕೆ? ಅದ್ ಹಾಗೆ, ಆಮೇಲೆ ಹೇಳ್ತೀನಿ. ಇವಾಗ ನೀವು ಹೊರಡಿ. ನಾನು ಏನ್ ಹೇಳಿದ್ನೋ ಅದನ್ ಮಾಡಿ. ನಮಸ್ಕಾರ. ನಮಸ್ಕಾರ. ಯಾರ್ ನೀವೆಲ್ರು? ಏನ್ ಬೇಕಿತ್ತು? ನಾವು ವಸುಂಧರಾ ದೇವಿ ಅಭಿಮಾನಿಗಳು. ನಮ್ ಕಾಲೇಜಿಗೆ ಇನ್ವೈಟ್ ಮಾಡೋಕ್ ಬಂದಿದೀವಿ. ಓ, ಸಂತೋಷ. ಬನ್ನಿ, ಕೂತ್ಕೊಳ್ಳಿ. ಕಾಲೇಜು ಅಂತಂದ್ರೆ ನನ್ ಮನ್ಸಿಗ್ ತುಂಬಾ ಹತ್ರ. ಆ ಕಾಲೇಜ್ ಲೈಫನ್ನ ನಮ್ಮಿಂದ ಮರೆಯೋದಕ್ಕಾಗಲ್ಲ. ನಾನೆಲ್ಲೇ ಪ್ರೋಗ್ರಾಮ್ಗೆ ಹೋದ್ರೂ ನನ್ ಕಾಲೇಜ್ ಫ್ರೆಂಡ್ ಒಬ್ರಾದ್ರೂ ಸಿಗ್ತಾರೆ. ಇಡೀ ರಾತ್ರಿ ಹಳೆ ವಿಷಯಗಳ ಬಗ್ಗೆ ಮಾತಾಡ್ತಿರ್ತೀವಿ. ಮೇಡಮ್ ಯಾವ ಕಾಲೇಜಲ್ಲಿ ಓದಿದ್ದು? ಬ್ಯಾಂಗ್ಳೂರಲ್ಲಿ ಕ್ರಿಶ್ಚಿಯನ್ ಕಾಲೇಜು. ನಿಮ್ದ್ಯಾವ ಕಾಲೇಜು? ನಮ್ದು ಸೆಂಟ್ ಮೇರಿಸ್. ಏನ್ ಫಂಕ್ಷನ್ನು? ಯಾವಾಗ? ಏನಾಯ್ತು? ಮೊದ್ಲು ಬರ್ತೀನಿ ಅಂತ ಒಪ್ಕೊಂಡ್ರು. ಚೆನ್ನಾಗೇ ಮಾತಾಡ್ತಿದ್ರು. ಸೆಂಟ್ ಮೇರಿಸ್ ಅಂದ ತಕ್ಷಣ ಡುಮ್, ಗ್ಯಾಸ್ ಔಟ್. ಅಷ್ಟೊಂದ್ ಜನಪ್ರಿಯ ಅಲ್ಲ ಇವ ನಮ್ ಕಾಲೇಜು. ಫಾರಿನ್ ಟ್ರಿಪ್ ಇದೆ, ಕಂಟಿನ್ಯೂಸ್ ಕಾರ್ಯಕ್ರಮಗಳಿವೆ. ಅದಕ್ಕೆ ಅವ್ರಿಗೆ ಬರಕ್ಕಾಗಲ್ಲ ಅಂತ ಅಂದ್ರು. ಮಾಯಾ ಎಲ್ಲಿ ಹೋಗ್ತಾವಳೆ? ನಾನು ಅವ್ರನ್ನ ಭೇಟಿಯಾಗ್ಬೇಕು, ಒಂಟಿಯಾಗಿ. ಏನ್ ಮಾಯಾ, ಏನೋ ಬಾಚಿಡ್ತಿದ್ಯಾ? ಏನೂ ಇಲ್ಲ, ಆಮೇಲೆ ಹೇಳ್ತೀನಿ. ಇನ್ನೊಂದು ನಾಟಕಕ್ಕೆ ಆರಂಭನೇ ಇದು. ಹೋಗಿ. ಏನು? ಆಟೋಗ್ರಾಫ್. ಸೆಂಟ್ ಮೇರಿಸ ನೀವು? ಹೌದು.
ನಿಮ್ ಹೆಸ್ರೇನು? ಅಂಜು ಮಹೇಂದ್ರ. ಮೇಡಮ್, ಒಂದ್ ಹುಡುಗಿ ಫೋನ್ ಮಾಡಿ ತುಂಬಾ ತೊಂದರೆ ಕೊಡ್ತಿದ್ದಾಳೆ. ಇಲ್ಲಿಗೆ ಎಂಟ್ಸಲಿ ಮಾಡಿದಾಳೆ. ಮೇಡಮ್ ಜೊತೆ ಮಾತಾಡ್ಬೇಕು ಅಂತ ಕನೆಕ್ಟ್ ಮಾಡ್ಲಾ? ಹೆಸರು ಕೇಳಲಿಲ್ವಾ? ಕೇಳ್ದೆ, ಅಂಜು ಮಹೇಂದ್ರ ಅಂತೆ. ಏನ್ ಮಾಡ್ಲಿ ಮೇಡಮ್? ಕನೆಕ್ಟ್ ಮಾಡಿ ನೀನ್ ಫೋನ್ ಇಟ್ಬಿಡು. ಕನೆಕ್ಷನ್ ಕೊಟ್ಟಿದ್ದೀನಿ ಮೇಡಮ್. ಹಲೋ, ಆಟೋಗ್ರಾಫ್ ತಗೊಳಕ್ ಬಂದಿದ್ದ ಹುಡ್ಗಿನೇ ನಾನು. ಹೆಸರು ಅಂಜು ಮಹೇಂದ್ರ ಅಂತ ಸುಳ್ಳು ಹೇಳಿದ್ದು ನಿಮ್ ಮುಖದಲ್ಲಿ ಭಾವನೆ ಬದಲಾಗೋದನ್ನ ನೋಡೋದಿಕ್ಕೆ. ನೋಡ್ದೆ. ಮಾಯಾ ನಾನು, ಮಾಯಾ ವಿನೋದಿನಿ. ನಾನು ನನ್ನಮ್ಮನ ಒಂದು ಸಲ ನೋಡ್ಬೋದಾ? ಏನ್ ಹೇಳ್ದೆ? ಮಾಯಾ ವಿನೋದಿನಿ ಅನ್ನುವ ನಾನು KS ವಸುಂಧರಾ ದೇವಿ ಅನ್ನೋ ನನ್ನ ಅಮ್ಮನ ಒಂದು ಸಲ ನೋಡ್ಬೋದಾ ಅಂತ. ಏನ್ ಹೇಳ್ತಾ ಇದ್ಯಾ ನೀನು? ನಾನ್ ಯಾರಿಗೂ ಅಮ್ಮ ಅಲ್ಲ, ನನಗ್ ಯಾವ ಮಗಳು ಇಲ್ಲ. ರಾತ್ರಿ ಹೊತ್ತು ಕಾಲ್ ಮಾಡಿ ತೊಂದ್ರೆ ಕೊಡ್ತಿದ್ದೀರಲ್ಲ. ಹಲೋ ಹಲೋ, ಎಸ್ ಮೇಡಮ್. ಇನ್ಯಾರೇ ಕಾಲ್ ಮಾಡಿದ್ರು ನಾನಿಲ್ಲ ಅಂತ ಹೇಳ್ಬಿಡಿ. ಅದ್ರ ಜೊತೆಗೆ ನನ್ನ ಭೇಟಿ ಆಗ್ಬೇಕು ಅಂತ ಯಾರಾದ್ರೂ ಬಂದ್ರೆ ಕಳಿಸ್ಬೇಡಿ. ಮ್ಯಾನೇಜರ್ ಬಾಲರಾಜ್ ಅವ್ರಿಗೆ ಫೋನ್ ಮಾಡಿ ನನ್ನನ್ನ ಬಂದ್ ನೋಡಕ್ ಹೇಳಿ. ಓಕೆ ಮೇಡಮ್. ಏನ್ ಬಾಲಣ್ಣ ಇದು? ಏನ್ ನಡೀತಾ ಇದೆ ಇಲ್ಲಿ? ಏನಾಯ್ತಮ್ಮ? ಮಾಯಾ ಫೋನ್ ಮಾಡಿದ್ಲು. ಅವಳು ಅವ್ರ ಅಮ್ಮನ್ ನೋಡ್ಬೇಕಂತೆ. ನಾನೇನಾದ್ರೂ ಕನಸ್ ಕಾಣ್ತಾ ಇದ್ದೇನಾ ಹೇಳಿ? ಇಷ್ಟು ದಿನ ನನಗ್ ಮಾತ್ರ ಗೊತ್ತಿದ್ದಂತ ರಹಸ್ಯ ಈಗ ಹೊರಗ್ ಹೇಗ್ ಬಂತು? ಅವಳಿಗೆ ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ದವಳಿಗೆ? ಇನ್ನು ಯಾರ್ಯಾರಿಗೆ ಹೇಳಿದಳೋ? ಎಷ್ಟು ಅಹಂಕಾರ ಇದೆ ಅವಳ ಮಾತಲ್ಲಿ. ನನ್ಗ್ಯಾಕೋ ಸಮಾಧಾನ ಆಗ್ತಿಲ್ಲ. ಶಿವಪ್ರಸಾದ್ನ ಈಗ್ಲೇ ನೋಡ್ಬೇಕು ನಾನು. ಇಲ್ ಬೇಡ, ಅವ್ರ ಮನೇಲೂ ಬೇಡ. ಎಲ್ಲಾದ್ರೂ ಪರವಾಗಿಲ್ಲ, ರಹಸ್ಯವಾದ ಜಾಗ ಈಗ್ಲೇ ನೋಡ್ಬೇಕು. ಬೇಗ ಏರ್ಪಾಟ್ ಮಾಡಿ. ಆಯ್ತಮ್ಮ. ಮಾಯಾ ನನ್ನನ್ನ ನೋಡಕ್ ಬಂದಿದ್ಲು. ಇವತ್ತು ಫೋನು ಮಾಡಿದ್ಲು. ಏನಿದ್ರರ್ಥ? ನೀವ್ ಅವಳಿಗೆ ಹೇಳಿದ್ರಾ? ಕ್ಷಮಿಸ್ಬಿಡಿ, ನಾನು ವಿಷಯ ಹೇಳ್ದೆ. ನೀವು ಈ ರೀತಿ ದ್ರೋಹ ಮಾಡಿದ್ದು ಸರಿನಾ ಶಿವಪ್ರಸಾದ್? ಮೇಡಮ್, ನೀವು ನನಗೆ ಕೊಟ್ಟಿದ್ದು ಅಮೂಲ್ಯವಾದ ಜೀವನ ನಾನೀಗ್ಲೂ ನೆನೆಸ್ತೀನಿ. ನಿಜ ಹೇಳ್ಬೇಕಂದ್ರೆ ಫೋನಲ್ಲಿ ಅಥವಾ ನೇರವಾಗಿ ಭೇಟಿಯಾಗಿ ಈ ವಿಷಯದ ಬಗ್ಗೆ ಮಾತಾಡೋಕೆ ಸಮಯ ಸಿಗ್ಲಿಲ್ಲ ನಂಗೆ. ಅವಕಾಶನೂ ಸಿಗ್ಲಿಲ್ಲ.
ಮಾಯಾಗೆ ಆರತಿ ಆದ್ಮೇಲೆ ಅವಳ ಕಾಪಾಡ್ಕೊಂಡು ನೋಡ್ಕೊಂಡು ಹೋಗೋದು ನನ್ನ ಕರ್ತವ್ಯ. ನನಗ್ ತೋಚಿದ್ದನ್ನ ನಾನ್ ಮಾಡಿದ್ದೀನಿ. ಆ ರಹಸ್ಯ ನಾನು ಹೇಳಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ. ಇಲ್ಲ, ನಿಮ್ಮನ್ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಆದ್ರೂ ನೀವ್ ಈ ರೀತಿ ಮಾಡಬಾರ್ದಾಗಿತ್ತು. ನಾನ್ ನಿಮಗ್ ಕೊಟ್ಟಂತ ಜವಾಬ್ದಾರಿ ನಿಮ್ಗೆ ಭಾರ ಆಗಿದ್ದಿದ್ರೆ ಅದನ್ನ ಯಾರಿಗೂ ಯಾಕೆ ಹೇಳಿದ್ರಿ? ನನಗೆ ಹೇಳ್ಬೇಕಾಗಿತ್ತು ನೀವು. ಅದಕ್ ಪರಿಹಾರ ನಾನೇ ಹುಡ್ಕೋತಿದ್ದೆ. ನನಗ್ ಮೋಸ ಮಾಡ್ದ ನಿಮ್ಮನ್ನ ಸುಮ್ನೆ ಬಿಡಲ್ಲ. 24 ಗಂಟೆ ನಾನ್ ನಿಮಗ್ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟ್ರಲ್ಲಿ ನೀವು ಮಾಯಾಗ್ ಹೇಳಿದ ವಿಷಯ ಎಲ್ಲ ಸುಳ್ಳು ಅಂತ ಅವಳಿಗೆ ಹೇಳ್ಬೇಕು. ಅವಳು ಅದನ್ನ ನಂಬೇಕು. ಇಲ್ಲ ಅಂದ್ರೆ ಹಾಸ್ಟ್ಲಿಗ್ ಫೋನ್ ಮಾಡಿದ್ದೆ. ಜಯಂತಿ ಹೇಳಿದ್ಲು ನೀನ್ ಎಲ್ಲೆಲ್ಲ ಓಡಾಡ್ತಿದ್ಯಾ, ಎಲ್ಲಾ ಕಡೆ ನೋಡ್ದೆ. ಯಾಕೆ ಈ ರೀತಿ ನೀನು? ಅಂಕಲ್, ನಿಮ್ಗೀಗ ಏನ್ ಬೇಕು? ಮಾಯಾ ನಿನ್ನಮ್ಮ ನನ್ನ ಕರ್ಸಿದ್ಲು. ನಿನ್ನ ಹತ್ರ ಹೇಳಿದ ವಿಷಯ ಎಲ್ಲ ಸುಳ್ಳು ಅಂತ ಅಂತ ಅಂದ್ಲು. ನಿನ್ನ ವಿಷಯ ನಂಬೋ ಹಾಗೆ ಮಾಡ್ಬೇಕಂತೆ. ನನಗೆ 24 ಗಂಟೆ ಟೈಮ್ ಕೊಟ್ಟಿದ್ದಾಳೆ. ಮಾಯಾ, ನೀನ್ ನನಗ್ ಸಹಾಯ ಮಾಡ್ಬೇಕು. ಹೇಗೆ? ನಾನು ಹೇಳಿದ ವಿಷಯನೆಲ್ಲ ನೀನ್ ನಂಬಿದ್ಯಾ ಈಗಾಗ್ಲೇ. ಅದನ್ ಮರಿಬೇಕು. ವಸುಂಧರಾ ದೇವಿಗೆ ತುಂಬಾ ಆಸ್ತಿ ಇದೆಯಮ್ಮ. ಎಲ್ಲಿ ಏನ್ ಬೇಕಾದ್ರೂ ಮಾಡೋ ಶಕ್ತಿ ಇದೆ. ಏನ್ ಮಾಡಕ್ಕೂ ಹಿಂಜರಿಯಲ್ಲ. ಖಂಡಿತ ಮಾಯಾ, ನಿನ್ನೊಪ್ಪಲ್ಲ. ನನ್ನ ಹತ್ರ ಇರೋದೆಲ್ಲ ವಸುಂಧರಾ ದೇವಿನೇ ನನಗ್ ಕೊಟ್ಟಿರೋಂಥದ್ದು. ಅವ್ರು ಮನ್ಸು ಮಾಡಿದ್ರೆ ನಾಳೆ ಎಲ್ಲ ಆಸ್ತಿನ ಕಳ್ಕೊಂಡು ನಾನು ಬೀದಿಗೆ ಬರ್ತೀನಿ. ಒಂದು ತಾಯಿ ಪ್ರೀತಿ, ಒಂದು ತಂದೆ ಪ್ರೀತಿ. ಮಾಯಾ, ನೀನು ಒಪ್ಪದಾದ್ರೆ ಅದನ್ನ ನಾನ್ ಕೊಡ್ತೀನಿ. ಇಷ್ಟು ದಿನ ನಿನ್ನ ಅಪ್ಪ ಅಮ್ಮನ ತರ ನೋಡ್ಕೊಂಡಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ದಯವಿಟ್ಟು ವಸುಂಧರಾ ದೇವಿನ ಮರ್ತ್ಬಿಡು. ಅಂಕಲ್, ಈ ಪ್ರಪಂಚದಲ್ಲಿ ನಾನ್ ಮರೆಯಕ್ಕಾಗ್ದಿರೋ ಒಬ್ರೇ ಒಬ್ರು ಇದ್ದಾರೆ ಅಂದ್ರೆ ಅದು ವಸುಂಧರಾ ದೇವಿ, ನಮ್ಮಮ್ಮ. 1-2 ವರ್ಷಗಳಲ್ಲ, 19 ವರ್ಷ ಘೋರವಾದ ಅವಮಾನಗಳು. ಆ ಹೆಣ್ಣು ನನಗೆ ಉತ್ತರ ಕೊಡ್ಬೇಕು. ಅವ್ರನ್ನ ನಾನ್ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರಿ, ಓಕೆ. ಸರ್, ನಿಮ್ ತಂದೆ ಬರ್ತವ್ರೆ. ಎಲ್ಲಿ ನಿಮ್ ತಮ್ಮಂದಿರು? ಅವ್ರನ್ನ ಇಲ್ಲಿ ಕರೀರಿ. ಬಾಲನ್ನು ಮುರಳಿನ ಒಳಗ್ ಬರಕ್ ಹೇಳು. ವಸುಂಧರಮ್ಮ ಮಾನಸಿಕವಾಗಿ, ಶಾರೀರಿಕವಾಗಿ ತುಂಬಾ ನೋವು ಪಡ್ತಿದ್ದಾರೆ. ಒಂದು ಹುಡುಗಿ ಅವ್ರ ಮಗಳಂತ ಹೇಳ್ಕೊಂಡು ತುಂಬಾ ತೊಂದರೆ ಕೊಡ್ತಾ ಇದ್ದಾಳೆ. ನಂದು ನಿಮ್ಮೆಲ್ಲರ ಜೀವನ ವಸುಂಧರಾ ದೇವಿ ಕೊಟ್ಟರ ಭಿಕ್ಷೆ. ಅವರ ಮನಸ್ಸನ್ನ ನೋಯಿಸಬಾರದು. ಹೊರಗಡೆ ಗೊತ್ತಾಗಕ್ಕಿಂತ ಮುಂಚೆ ನೀವುಗಳು ಯೋಚನೆ ಮಾಡಿ ಇದಕ್ಕೊಂದು ಪರಿಹಾರ ಹುಡುಕ್ಬೇಕು. ಇದನ್ನ ಹೇಳಕ್ಕೆ ನಾನು ಬಂದಿದ್ದು. ಯಾರಪ್ಪ ಹುಡುಗಿ? ಮಾಯಾ ವಿನೋದಿನಿ ಅನ್ನೋ ಹುಡುಗಿ ಸೆಂಟ್ ಮೇರೀಸ್ನಲ್ಲಿರ್ತಾಳೆ. ಆ ಹುಡುಗಿ ಹೇಳುದ್ರಲ್ಲಿ ಸತ್ಯ ಇದೆಯಾ? ಇರಬಹುದು. ಅದೇ ತೊಂದರೆ ಆಗ್ತಿರೋದು. ವಸುಂಧರಾ ದೇವಿಯರ ಮಗಳೇ ಆ ಹುಡುಗಿ. ಈ ವಿಷಯ ಎಲ್ರಿಗೂ ಗೊತ್ತಾಗಿದೆ. ವಸುಂಧರಾ ದೇವಿಯವರಿಗೆ ಆ ಹುಡುಗಿನ ಒಪ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಇನ್ಮುಂದೆ ನೀವುಗಳು ಈ ಚೇರಲ್ಲಿ ಕೂತ್ಕೊಳ್ಳೋದಿಲ್ಲ, ಅವಳು ಕೂತ್ಕೋತಾಳೆ. ಅದನ್ನ ನಾವು ಯೋಚನೆ ಮಾಡಬೇಕು. ನಾನು ಹೊರಡ್ತೀನಿ.
ಹಲೋ. ಹಲೋ. ನಾನು ಹಾಸ್ಟೆಲ್ಗೆ ಹೋಗಿದ್ದೆ. ಅಲ್ಲಿ ಫ್ರೆಂಡ್ಸ್ ಹೇಳಿದ್ರು, ಜೊತೆಲಿ ಯಾರು ಇಲ್ದೆ ಒಬ್ಳೆ ಕೂತ್ಕೊಂಡಿದ್ಯಾ, ಏನಾಯ್ತು? ಡಾಕ್ಟರ್ಗೇನಾಯ್ತು? ನನ್ನನ್ ಸಡನ್ ಆಗಿ ನೋಡಕ್ ಬಂದಿದ್ದೀರಾ? 2-3 ದಿವಸದಿಂದ ಮನ್ಸಿಗೆ ಯಾಕೋ ತುಂಬಾ ನೋವು. ನಿನ್ನ ನೋಡ್ಬೇಕು ಅಂತ ಬಂದೆ. ಏನ್ ವಿಷಯ? ಅವತ್ ನಾನು ತುಂಬಾನೇ ನೋಯಿಸ್ಬಿಟ್ನಲ್ಲ. ಹೇಗೆ? ತಂದೆ ತಾಯಿ ಯಾರು ಅಂತ ಗೊತ್ತಿಲ್ದಿರೋಳು ಅಂತ. ಹೋ, ಅದ್ರಲ್ಲೇನಿದೆ? ಚಿಕ್ಕ ವಯಸ್ಸಿಂದಾನೂ ಅದ್ ನನಗ್ ಗೊತ್ತಿರೋದೇ ಅಲ್ವಾ? ಈಗ ಬೆಳ್ತಿದ್ದೀನಿ, ಅದನ್ನ ಮರೆಯೋದಕ್ಕೆ ನಾನ್ ನಾಟಕ ಆಡ್ತಾ ಇದ್ದೀನಿ. ಡಾಕ್ಟರ್ ಭಾಷೆಲ್ ಹೇಳ್ಬೇಕಂದ್ರೆ ಗ್ಯಾಂಗ್ ಲೀಡರ್, ನೊಟೋರಿಯಸ್. ನನ್ನನ್ನ ಕ್ಷಮಿಸ್ಬಿಡು. ಏನಕ್ಕೆ? ನನಗೆ ಅವತ್ಯಾರೋ ಒಬ್ರು ಹೇಳಿದ್ರು, ಮಾಯಾ ಅಪ್ಪ ಅಮ್ಮ ಕೆನಡದಲ್ಲಿದ್ದಾರೆ ಅಂತ. ಅವರು ಬರೋದಿಲ್ಲ, ದುಡ್ಡು ಮಾತ್ರ ಕಳಿಸ್ತಾರೆ ಅಂದ್ರು. ಅದಕ್ಕೆ ನಾನು ನಿನಗೆ ಹರ್ಟ್ ಮಾಡ್ದೆ. ನಿಜವಾಗ್ಲೂ ನನಗೆ ನಿನ್ ಪರಿಸ್ಥಿತಿ ಗೊತ್ತಿದ್ದಿದ್ರೆ ನಾನು ಆ ಥರ ಮಾತಾಡ್ತಾ ಇರ್ಲಿಲ್ಲ. ಐ ಆಮ್ ಸಾರಿ. ಪರವಾಗಿಲ್ಲ ಬಿಡಿ, ಅದ್ರಿಂದ ಒಳ್ಳೇದಾಗಿದೆ. ಡಾಕ್ಟರ್ ನನ್ನ ಅವಮಾನ ಮಾಡಿದ್ದಕ್ಕೆ ನಾನವ್ರನ್ನ ಕಂಡುಹಿಡಿತಿದ್ದೀನಿ. ನಾನ್ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಬಂದು ಇವ್ರೇ ನಮ್ಮಮ್ಮ, ಇವ್ರೇ ನಮ್ಮಪ್ಪ, ನೋಡ್ಕೊಳ್ಳಿ ಅಂತ. ನಿಜಾನಾ? ನಿಜಾನೇ. ಆಗ ಡಾಕ್ಟರ್ ನನ್ಗೇನ್ ಕೊಡ್ತಾರೆ? ಅವ್ರನ್ನ ನನ್ ಮುಂದೆ ಕರ್ಕೊಂಡ್ ಬರೋದಕ್ಕೆ ಮಾಯಾಗೆ ಸಾಧ್ಯ ಆದ್ರೆ ನನಗ್ ನಾನೇ ನನ್ನ ಮಾಯಾಗೆ ಕೊಡ್ತೀನಿ. ಇಫ್ ಯು ಲವ್ ಮೀ, ಇಫ್ ಯು ಲೈಕ್ ಮೀ, ಕರ್ಕೊಂಡ್ ಬರೋದಕ್ಕೆ ಸಾಧ್ಯ ಆಗದೆ ಇದ್ರೆ ಆ ಮಾಯಾನ ನನಗ್ ಕೊಡ್ಬೇಕು. ಬಿಕಾಸ್ ಐ ಲವ್ ಯು, ಐ ಲೈಕ್ ಯು. ಅಯ್ಯೋ, ಕನ್ಫ್ಯೂಷನ್. ನನಗೇನೂ ಅರ್ಥ ಆಗ್ತಿಲ್ಲ. ಇನ್ನೊಂದ್ಸಲ ಹೇಳಿ. ನೋಡಿ, ತಮಾಷೆ ಮಾಡ್ಬೇಡಿ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗೇ ಹೇಳ್ತಿದ್ದೀನಿ, ತುಂಬಾ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಅಪ್ಪನ್ನ ಮರಿಬೇಕು, ಅಮ್ಮನ್ನೂ ಮರಿಬೇಕು. ನನ್ನನ್ನು ಇಷ್ಟಪಡೋದಾದ್ರೆ ನಿನ್ನನ್ನ ನನಗ್ ಕೊಡ್ಬೇಕು. ನಾನದನ್ನ ಒಪ್ಕೋತೀನಿ. ನಾನದನ್ನ ಹೇಳಕ್ಕೆ ಬಂದೆ. ಸುಳ್ಳು ಹೇಳ್ತಿದ್ದೀರಾ ನೀವು? ಅಲ್ಲ, ನಿಜ. ಏನ್ ಯೋಚನೆ ಮಾಡ್ತಾ ಇದೀಯಾ? ಸುಳ್ಳು ಯಾವುದು, ನಿಜ ಯಾವುದು? ಐ ಆಮ್ ಸಾರಿ ಡಾಕ್ಟರ್, ನಾನಿದನ್ನೊಪ್ಪಲ್ಲ. ಯಾಕೆ? ಮತ್ತವತ್ತ್ಯಾಕ್ ಬಂದು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ದೆ? ಮದ್ವೆ ಮಾಡ್ಕೊಳಕ್ಕೂ ತಯಾರಾಗಿದ್ದೀನಿ ಅಂದೆ. ಅದಾವತ್ತಲ್ವಾ? ಇವತ್ ಪರಿಸ್ಥಿತಿನೇ ಬೇರೆ. ಇವತ್ತೇನ್ ಸಮಸ್ಯೆ? ಪರಿಸ್ಥಿತಿ ಈಗ ಬೇರೆ ಇದೆ. ನನಗ್ ಬೇಕಾಗಿರೋರು ನನ್ನನ್ನು ಒಪ್ಕೊಂಡ್ರೆ ಡಾಕ್ಟರ್ ನನ್ನ ಒಪ್ಕೊಂತೀನಿ ಅಂತಿರೋದು ಸರಿಯಲ್ಲ ಅಲ್ವಾ? ಓಹ್, ಮತ್ತೆ ಅಪ್ಪ ಅಮ್ಮನ್ನ ಕಂಡುಹಿಡಿದಿದ್ದಾದ್ಮೇಲೆ ಈ ಕೆಲ್ಸ ನಡೆಯುತ್ತೆ. ಹಾಗೇ ಆಗ್ಲಿ. ಸರಿ, ನಾನ್ ಹೊರಡ್ತೀನಿ. ಕಂಡುಹಿಡಿದ್ಮೇಲೆ ನನಗೆ ತಿಳಿಸಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಬರ್ತೀನಿ. ಒಂದರ್ಥ ಮಾಡ್ಕೊಳ್ಳಿ, ಎಷ್ಟು ವರ್ಷ ಆದ್ರೂ ಕೂಡ ಮಾಯ ಕಂಡುಹಿಡಿಯೋದಕ್ಕಾಗಲ್ಲ. ನೀನ್ ಕಂಡುಹಿಡಿದ್ರು ಕೂಡ ಅವ್ರು ನಿನ್ನ ಒಪ್ಪೋದೇ ಇಲ್ಲ. 19 ವರ್ಷ ಆದ್ರೂ ನಿನ್ನ ನೋಡಕ್ ಬರ್ದೇ ಇರೋರು ಈಗ ಬರ್ತಾರಾ? ಬುದ್ಧಿ ಇಲ್ವಾ? ಬನ್ನಿ. ಏನ್ ಮಾಯಾ, ಏನ್ ನಿನ್ ಉದ್ದೇಶ? ಯಾಕಿಷ್ಟೊಂದು ತೊಂದರೆ ಕೊಡ್ತಿದ್ಯಾ ನನ್ಗೆ? ನೀನು ಕೇಳ್ಪಟ್ಟಿದ್ದು ನಿಜಾನೇ. ಶಿವಪ್ರಸಾದ್ ನಿನ್ನ ಹತ್ರ ಹೇಳಿದ್ದು ನಿಜಾನೇ. 19 ವರ್ಷಗಳ ಹಿಂದೆ ಅಮೆರಿಕಾದಲ್ಲಿ ನಾನು ಜನ್ಮ ಕೊಟ್ಟ ಹುಡುಗಿ ನೀನು. ಆದ್ರೆ ಯಾವ ಕಾರಣಕ್ಕಾಗಿ ನಾನು ಇಷ್ಟು ವರ್ಷಗಳ ಕಾಲ ನಿನ್ ಮುಂದೆ ಬಂದಿಲ್ವೋ, ನಿನ್ನನ್ನ ನನ್ನ ಮಗಳು ಅಂತ ಒಪ್ಕೊಂಡಿಲ್ವೋ, ಅದೇ ಕಾರಣಕ್ಕೆ ನಿನ್ನನ್ನ ಮುಂದೆನೂ ನನ್ನ ಮಗಳು ಅಂತ ಒಪ್ಕೊಳಕ್ ಸಿದ್ಧವಾಗಿಲ್ಲ. ಇಲ್ಲಿವರೆಗೂ ನಿನ್ಗೇನೇನ್ ಸಿಕ್ಕಿದ್ಯೋ ಅದೆಲ್ಲ ಮುಂದಕ್ಕೂ ಸಿಗ್ತಾ ಇರತ್ತೆ, ಅದಕ್ಕೂ ಜಾಸ್ತಿನೇ ಸಿಗ್ತಾ ಇರತ್ತೆ. ಆದ್ರೆ ಒಂದು ವಿಷಯ ಮಾತ್ರ ಕೇಳ್ಬಾರ್ದು. ತಾಯಿ ಹತ್ರ ಸಿಗೋ ಅಂತ ಪ್ರೀತಿ, ವಾತ್ಸಲ್ಯ, ಕಾಳಜಿ ಅದು 19 ವರ್ಷದ ಹಿಂದೆನೇ ನನ್ನಿಂದ ಕಳ್ದೋಯ್ತು. ದಯವಿಟ್ಟು ಈ ತಾಯಿಗೆ ತೊಂದರೆ ಕೊಡ್ಬೇಡ. ನೀವ್ ನನ್ನ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ. ಒಬ್ಬ ತಾಯಿಯಾಗಿ ನೀವು ನನ್ನನ್ನ ಒಪ್ಕೊಳ್ಳೋದ್ ಬೇಡ. ನಿಮ್ಮ ಕಾಳಜಿ, ಆಸ್ತಿ, ಪದವಿ, ಪ್ರೀತಿ
ಯಾವುದೂ ನನಗ್ ಬೇಡ. ನಿಮಗ್ ನನ್ಮೇಲ್ ಭಯ ಇದ್ರೆ, ಇಷ್ಟ ಇಲ್ಲ ಅಂದ್ರೆ ಈಗ್ಲೇ ಬೇರೆ ಆಗೋಣ. ಇನ್ಯಾವತ್ತೂ ನಾನ್ ನಿಮ್ ದಾರಿಗ್ ಬಂದ್ ನಿಲ್ಲಲ್ಲ. ಒಂದ್ಸಲನೂ ನಾನ್ ನಿಮ್ಮನ್ ಬಂದ್ ನೋಡಲ್ಲ. ಕಾರಣ ನೀವ್ ಎಷ್ಟು ದ್ವೇಷ ಮಾಡ್ತೀರೋ ನಾನು ಅಷ್ಟೇ ದ್ವೇಷ ಮಾಡ್ತೀನಿ. ಇವಾಗ್ಲೇ ನಾವು ದೂರ ಆಗೋಣ. ಆದ್ರೆ ದೂರ ಆಗಕ್ಕೂ ಮುಂಚೆ ನನಗೆರಡು ವಿಷಯಗಳು ಗೊತ್ತಾಗ್ಬೇಕು. ಒಂದು, ಯಾರ್ ನನ್ನಪ್ಪ. ಎರಡು, 19 ವರ್ಷಗಳ ಮುಂಚೆ ಯಾವ್ದಾದ್ರೂ ಕಸದ ತೊಟ್ಟಿಗ್ ಬಿಸಾಕೋ ಬದ್ಲು ಯಾಕ್ ನನ್ನನ್ ಬೆಳ್ಸಿದ್ರಿ? ಯಾಕ್ ದೊಡ್ಡ ದೊಡ್ಡ ಶ್ರೀಮಂತರು ಓದೋ ಕಾಲೇಜಲ್ಲಿ ನನ್ನನ್ ಸೇರ್ಸಿದ್ರಿ? ಮತ್ತಿಲ್ಲಿವರೆಗೂ ಏನ್ ನನಗೆ ಅಂತ ಕೊಟ್ಟಿದ್ದೀರಾ? ಪ್ರೀತಿನ? ದ್ವೇಷನ? ಹೇಳಿ. ಈ 2 ಪ್ರಶ್ನೆಗಳಿಗೂ ಉತ್ತರ ಸಿಗ್ದೆ ನಾನ್ ನಿಮ್ಮನ್ನ ಖಂಡಿತ ಬಿಡಲ್ಲ. ಮಾಯಾ, ನಿಮ್ಮಪ್ಪ ಯಾರು ಅಂತ ಈ ಪ್ರಪಂಚದಲ್ಲಿ ಗೊತ್ತಿರೋದು ಒಬ್ರಿಗ್ ಮಾತ್ರ. ಅದು ನಾನು. ನನಗ್ ಮಾತ್ರ. ಅದು ನಾನ್ ಸಾಯೋವರೆಗೂ ಯಾರಿಗೂ ಗೊತ್ತಾಗಲ್ಲ. ಗೊತ್ತಾಗಕ್ ನಾನ್ ಬಿಡೋದೂ ಇಲ್ಲ. ನೀನ್ ಎಷ್ಟೇ ಸಲ ಕೇಳಿದ್ರೂ ನಾನು ಹೇಳಲ್ಲ ಮಾಯಾ. ಮತ್ತೆ ಇಷ್ಟು ವರ್ಷ ನಾನ್ ಯಾಕೆ ನಿನ್ನ ನೋಡ್ಕೊಂಡೆ? ನಾನ್ ಯಾಕೆ ನಿನ್ನನ್ನ ಬೆಳೆಯೋದಕ್ಕೆ ಅನುಮತಿ ಕೊಟ್ಟೆ? ನಾನ್ ಯಾಕೆ ನಿನ್ನನ್ನ ನೋಡೋದಕ್ ಬರ್ಲಿಲ್ಲ ಇಷ್ಟು ವರ್ಷ ಆದ್ರೂ? ನಾನ್ ನಿನ್ಗೆ ಏನೇನೆಲ್ಲ ಕೊಡ್ತಿದ್ದೆ? ಪ್ರೀತಿನ? ದ್ವೇಷನ? ಅದು ನನಗೂ ಗೊತ್ತಿಲ್ಲ ಮಾಯಾ. ಈ ಕಣ್ಣೀರಿಂದ ನಾನು ಇಷ್ಟು ವರ್ಷಗಳು ಅನುಭವಿಸಿರೋ ನೋವು ನಿಮ್ಮಿಂದ ಅಳಿಸೋದಕ್ಕಾಗೋದಿಲ್ಲ. ಮತ್ತೆ ಬರ್ತೀನಿ ನಾನು. ನಮ್ಮಪ್ಪ ಯಾರು ಅಂತ ಉತ್ತರ ಸಿಗದೆ ಇರೋವರೆಗೂ ನಿಮ್ಮನ್ನ ನೆಮ್ಮದಿಯಾಗಿರೋದಕ್ ನಾನ್ ಬಿಡೋದಿಲ್ಲ. ಮಾಯಾ, ನೋಡ್ತೀರಿ, ಈ ವಿಷಯ ತಿಳ್ಕೊಳ್ಳೋದಕ್ಕೆ ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ. ಏನ್ ಮಾಡ್ಬೇಕೋ ಅದನ್ ಮಾಡೇ ಮಾಡ್ತೀನಿ. ನಡಿ. ಇಲ್ಲ. ಬಾ ಅಂದ್ರೆ ಬರ್ಬೇಕು. ನಾನ್ ಬರಲ್ಲ. ಹತ್ರ ಬರ್ಬೇಡಿ. ಬಾ. ಬರಲ್ಲ ಅಂತ ಹೇಳ್ತಿಲ್ವಾ? ಕೊರಿತಿರೋದು ನಿನ್ ತಾಯಿ. ಬಾರೆ. ಇಳಿ. ಇವತ್ತು ನಿನಗ್ ನೀನೇ ಮೋಸ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೆಯಾ ಅನ್ನೋದು ನನಗೆ ಗೊತ್ತು. ನಿನಗೇನಾದ್ರೂ ಆದ್ರೆ ಖಂಡಿತವಾಗ್ಲೂ ಅದು ನಿನ್ನ ವಿಧಿನೇ. ನಿನ್ನ ಈ ವಯಸ್ಸಲ್ಲಿ ನಿನಗಿಂತ ಹೆಚ್ಚು ಒತ್ತಾಯ ಆಗ ನನಗಿತ್ತು. ಆವತ್ತು ನನ್ನ ಸ್ನೇಹಿತ ಒಬ್ಬ ಹುಡುಗನ್ನ ತೋರಿಸಿ ನನ್ನನ್ನು ತುಂಬ ಒತ್ತಾಯ ಮಾಡ್ದ. ಹಾಗೆ ತಮಾಷೆ ಮಾಡ್ತಾ ನನ್ನನ್ನು ಅವನ ಹತ್ರಕ್ಕೆ ಕೈ ಹಿಡಿದು ನೂಗ್ದ. ನಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ. ಆ ಒತ್ತಾಯ ನನಗೆ ಜಾಸ್ತಿನೇ ಆಗ್ತಿತ್ತು. ನೀನ್ ನನ್ನ ಹೊಟ್ಟೆನಲ್ಲಿದ್ದಾಗ್ಲೇ ಆ ಸಂಬಂಧ ಮುರಿದೋಯ್ತು. ಕಾಲ ಕಳೆದ ಹಾಗೆ ಆ ವಿಷಯ ಎಲ್ರಿಗೂ ಗೊತ್ತಾಗ್ತಾ ಬಂತು. ಸಮಾಜದಲ್ಲಿ ಅವನಿಗಿರೋ ಗೌರವ ಮತ್ತೆ ಅವನಿಗಾಗೆ ಕಾಯ್ತಾ ಇರೋ ಸಹನೆಗಳು, ಮೇಲಾಗಿ ದೇವತೆಯಾಗಿ ಮತ್ತೆ ಒಳ್ಳೆ ಹೆಂಡತಿಯಾಗಿ ಕಾಣುವ ಗಂಡ, ಇವೆಲ್ಲವನ್ನ ಕಳ್ಕೋತೀನಿ ಅಂತ ಅವನು ಗೊತ್ತಾದಾಗ ನಿನ್ನ ಹೊಟ್ಟೆಲೆ ಸಾಯಿಸ್ಬೇಕು ಅಂತ ತೀರ್ಮಾನ ತಗೊಂಡೆ. ಈ ವಿಷಯ ಅವನು ಗೊತ್ತಾದಾಗ ತಕ್ಷಣನೇ ನನ್ನ ಹತ್ರ ಓಡ್ ಬಂದ. ಬೇಡ, ಹಾಗ್ ಮಾಡಬೇಡ. ಅದೇನ್ ಬೇಕಾದ್ರೂ ಆಗ್ಲಿ, ಎಷ್ಟೇ ಕಷ್ಟ ಬಂದ್ರೂ ಸರಿ, ನನ್ ಜೊತೆ ಬಾಳೋದಕ್ಕೆ ಅವನು ತಯಾರಾದ. ನಾನು ಅವನನ್ನ ಪ್ರೀತಿಸೋಕ್ ಶುರು ಮಾಡ್ದೆ. ಮತ್ತೆ ಮತ್ತೆ ಅವನನ್ನ ಪ್ರೀತಿಸ್ತಾ ಹೋದೆ.
ಇವತ್ತಿಗೂ ಆ ಪ್ರೀತಿ ನನ್ನ ಮನ್ಸಲ್ಲೇ ಇದೆ. ಅವನ ಜೀವನದಲ್ಲಿ ನನ್ನಿಂದ ಕಿಂಚಿತ್ತೂ ಅವನಿಗೆ ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡೆ. ಹಾಗೆ ನಿನ್ನನ್ನು ತೆಗ್ಸೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಅಡ್ಮಿಟ್ ಆದೆ. ಅದಾಗಲಿಲ್ಲ. ಅದು ಹೇಗಾಗತ್ತೆ? ಅವ್ರ ಮಗಳಲ್ವಾ ನೀನು? ನಿನ್ನ ಮುಖ ನೋಡಬೇಕು ಅಂತ ನಾನು ತುಂಬ ಆಸೆಪಟ್ಟೆ. ಹಾಸ್ಪಿಟ್ಲಿಂದ ಹೊರಗೆ ಬಂದ್ಮೇಲೆ ನಿನ್ನ ತೆಗೆಸ್ಬಿಟ್ಟೆ ಅನ್ನೋ ಸುಳ್ಳನ್ನ ನಿಮ್ಮಪ್ಪಂಗೆ ನಾನು ಕಳಿಸ್ದೆ. ಆವತ್ತವರು ತುಂಬ ದುಃಖಪಟ್ರು. ಅತ್ತು ಬೇರೆ ಆಗೋಣ ಅಂತ ಹೇಳ್ದೆ. ಮತ್ತಿನ್ಯಾವತ್ತೂ ನೋಡೋದು ಬೇಡ ಅಂತ ಹೇಳ್ದೆ. ನಾವು ಬೇರೆ ಆದ್ವಿ. ಆವತ್ತಿಂದ ಇವತ್ತಿನ ತನಕ ನಾವು ಮತ್ತೆ ನೋಡೇ ಇಲ್ಲ. ಇಲ್ಲಿವರೆಗೂ ಈ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ. ನೀನು ಜೀವಂತವಾಗಿದ್ಯಾ ಅನ್ನೋ ಸತ್ಯ. ಎಲ್ಲ ಮರೆಯೋದಕ್ಕೋಸ್ಕರ ನಾನು ಅಮೆರಿಕಾಗ್ ಹೋದೆ. ಅಮೆರಿಕಾದಲ್ಲೇ ನೀನು ಹುಟ್ಟಿದೆ. 3 ವರ್ಷ ಆದ್ಮೇಲೆ ನಾನೊಬ್ಳೇ ಇಂಡಿಯಾಗ್ ಬಂದೆ. ಅಷ್ಟೊತ್ತಿಗೆ ನಿಮ್ಮಪ್ಪ ಎಲ್ಲ ಗೌರವಗಳನ್ನ ಪಡೆಯೋ ಅಂತ ಒಬ್ಬ ದೊಡ್ಡ ಮನುಷ್ಯ ಆಗಿದ್ದ. ತುಂಬಾ ಸಂತೋಷ ಆಯ್ತು ನನ್ಗೆ. ಅವ್ರನ್ನ ನೋಡೋದಿಕ್ಕೆ, ಭೇಟಿ ಮಾಡೋದಿಕ್ಕೆ ನಾನು ಪ್ರಯತ್ನ ಪಡ್ಲೇ ಇಲ್ಲ. ಆದ್ರೆ ನನ್ನಿಂದ ನಿನ್ನ ಮರೆಯಕ್ಕಾಗ್ಲಿಲ್ಲ. ಎಲ್ಲಾ ಸಮಯದಲ್ಲೂ ನೀನ್ ನನ್ನ ಕೈಗೆ ಸಿಗ್ಬೇಕು ಅನ್ನೋ ಆಸೆಲಿ ನಾನ್ ನಿನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಶಿವಪ್ರಸಾದ್ಗೆ ಒಪ್ಪಿಸ್ದೆ. ನಾನು ಒಂದಿನ ನಿನ್ ಮುಂದೆ ಬಂದು, ಇಲ್ ನೋಡು ಮಾಯಾ, ನಾನೇ ನಿನ್ನಮ್ಮ ಅಂತ ಹೇಳ್ಕೋಬೇಕು ಅಂತಿದ್ದೆ. ಆದ್ರೆ ಅದ್ಯಾವತ್ತೂ ಆಗ್ಲಿಲ್ಲ. ನಿಮ್ಮಪ್ಪನ ಬಗ್ಗೆ ಯೋಚನೆ ಮಾಡಿ, ಅವ್ರ ಕುಟುಂಬದ ಬಗ್ಗೆ ಯೋಚನೆ ಮಾಡಿ, ಸ್ನೇಹ ಸಂಬಂಧಗಳಿಗೋಸ್ಕರ. ಈ ಥರ ಒಬ್ಳು ಮಗಳಿದ್ದಾಳೆ ಅಂತ ಗೊತ್ತಾದ್ರೆ ಹಳೆದಿನೆಲ್ಲ ಹುಡ್ಕೊಂಡ್ ಬಂದು ಮತ್ತೆ ಎಲ್ಲ ಹಾಳು ಮಾಡ್ಬಿಡ್ತಾರೆ. ಅದು ನಿಮ್ಮಪ್ಪನ ಮನ್ಸಿಗೆ ನೋವಾಗಲ್ವಾ? ಅವರು ದುಃಖ ಪಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟು ವರ್ಷಗಳ ಕಾಲ ನಾನಿನ್ನ ನೋಡಕ್ ಬರ್ಲಿಲ್ಲ. ಆದ್ರೆ ನೀನ್ ತುಂಬಾ ಹಠ ಮಾಡ್ತಿದ್ಯಾ. ಅಪ್ಪ ಯಾರು ಅಂತ ತಿಳ್ಕೊಳ್ಳೋದ್ರಲ್ಲಿ ನಿನ್ ಜೀವನ ಹಾಳು ಮಾಡ್ಕೋತಿದ್ಯಾ. ನೀನೇ ಒಂದ್ಸಲ ಯೋಚನೆ ಮಾಡು. ತಿಳ್ಕೊಂಡು ಏನ್ ಮಾಡ್ತೀಯ ನೀನು? ನೋವನ್ನ ಬಿಟ್ರೆ ಸಂತೋಷನ ಕೊಡಕ್ಕಾಗಲ್ಲ ನೀನವ್ರಿಗೆ. ಮತ್ಯಾಕ್ ಸುಮ್ನೆ ಇದೆಲ್ಲ? ನನಗ್ ತೊಂದ್ರೆ ಕೊಟ್ಟ ಹಾಗೆ ಅವ್ರಿಗೂ ತೊಂದ್ರೆ ಕೊಡೋದಕ್ಕ? ನಾನು ಜೀವಂತವಾಗಿರೋವರೆಗೂ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಆದ್ರಿಂದ ನನ್ ಸತ್ರು ಪರವಾಗಿಲ್ಲ. ನನಗ್ ಗೊತ್ತು, ನಿನ್ ಜೀವನದಲ್ಲಿ ಯಾವುದೇ ತಪ್ಪು ಮಾಡದೇ ಇರೋಳ್ ನೀನು. ನಾನ್ ನಿನಗ್ ಮಾಡಿರೋ ಮೋಸಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳೋದಕ್ಕೂ ಅರ್ಹಳಲ್ಲ ಈ ಅಮ್ಮ. ನಾನ್ ಮಾಡಿರೋ ತಪ್ಪಿಗೆ ನನಗೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡು. ನಾನ್ ನಿನ್ ಕಾಲಿಗೆ ಬಿದ್ದು ಬೇಡ್ಕೋತಾ ಇದ್ದೀನಿ. ಏನೋ ತಪ್ಪೇ ಮಾಡ್ದಿರೋ ನಿಮ್ ತಂದೆನ ನೀನ್ ಕ್ಷಮಿಸಕ್ಕಾಗಲ್ವಾ? ಮರ್ತು ಬಿಡು. ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ನೀವ್ ನನ್ನ ಎಷ್ಟು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಯೋಚಿಸ್ತಾ ಇದ್ದೆ. ಅಮ್ಮ ಹೇಳ್ತಿರೋ ಈ ಕತೆಗಳೆಲ್ಲ ಯಾವಾಗ ನನ್ನ ಹತ್ರ ಬಂದ್ ಹೇಳಿದ್ದಿದ್ರು ನಾನ್ ಹೇಳ್ತಿದ್ನಲ್ಲ, ಅಪ್ಪ ಯಾರು ಅಂತ ಗೊತ್ತಾಗದ್ ಬೇಡ ಅಂತ. ಮತ್ಯಾಕಮ್ಮ ಇಷ್ಟು ವರ್ಷಗಳು? ಇವಾಗ ನಾನ್ ಹೇಳ್ತಿದ್ದೀನಿ, ನನಗ್ ಬೇಡ ನಮ್ಮಪ್ಪ ಯಾರು ಅಂತ. ಇನ್ನೊಂದು ಸಲನೂ ನಾನು ಅದ್ರ ಬಗ್ಗೆ ಕೇಳಲ್ಲ. ಸಾಕ? ನಮ್ಮಮ್ಮ ಸಂತೋಷವಾಗಿರಕ್ಕೆ ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದೀನಿ. ನೀನ್ ಹೇಳ್ತಿರೋದೆಲ್ಲ ಸತ್ಯನ ಮಾಯಾ? ನಿಜ. ಈ ವಿಷಯದಲ್ಲಿ ಚಿಂತೆ ಮಾಡ್ಬೇಡಮ್ಮ. ನಾನ್ ಯಾವತ್ತೂ ಅಮ್ಮಂಗ್ ತೊಂದ್ರೆ ಕೊಡಲ್ಲ. ಅಮ್ಮ ನೀನ್ ಹೋಗು. ಮಾಯಾ, ನಾನ್ ನಮ್ಮಮ್ಮನ್ನ ನೋಡ್ಬಿಟ್ಟೆ, ಅವ್ರ ಜೊತೆಲಿ ಮಾತಾಡ್ದೆ. ಇದನ್ ಮರೆಯಕ್ ನನ್ ಕೈಯಲ್ಲಾಗಲ್ಲ. ಯಾರಿಗೂ ಗೊತ್ತಾಗ್ದೆ ಯಾವತ್ತಾದ್ರೂ ಒಂದ್ಸಲ ಒಂದ್ ಸ್ವಲ್ಪ ಪ್ರೀತಿ ನನಗ್ ಕೊಡಮ್ಮ. ಒಂದು ತಾಯಿ ಪ್ರೀತಿನ. ಚಿಕ್ಕ ವಯಸ್ಸಿಂದ ತುಂಬಾ ಕಾಯ್ತಾ ಇದ್ದೆ. ಯಾಕಮ್ಮ ನನ್ಗೆ ಹೀಗೆಲ್ಲ ಶಿಕ್ಷೆ ಕೊಡ್ತಿದ್ಯಾ?
ಇದೆಲ್ಲ ಏನಮ್ಮ? ಎಲ್ಲ ನಿನ್ ಫೋಟೋಗಳು. ಕೈ ಕೂಸಿಂದ ಹಿಡ್ದು ಕಳೆದ ತಿಂಗ್ಳವರ್ಗೂ ಎಲ್ಲ ಇದೆ. ಒಂದೊಂದು ಬರ್ತ್ಡೇಗೂ ಶಿವಪ್ರಸಾದ್ ನಿಮ್ ಹಾಸ್ಟೆಲ್ಗೆ ಬಂದು ಫೋಟೋ ತೆಗಿತಾ ಇರ್ಲಿಲ್ವಾ? ಪೇರೆಂಟ್ಸ್ಗಳಿಗೆ ಕಳಿಸ್ಬೇಕು ಅಂತ ಆ ಫೋಟೋಗಳೇ ಇದೆಲ್ಲ. ಐ ಇನ್ಮೇಲೆ ಇದೂ ಇಲ್ಲೇ ಇರತ್ತೆ. ಇದು ನಿನ್ಗೋಸ್ಕರ ಪ್ರತಿ ವರ್ಷ ತಗೊಂಡಂತ ಬರ್ತ್ಡೇ ಕಾರ್ಡ್ಗಳು, ನ್ಯೂ ಇಯರ್ ಕಾರ್ಡ್ಗಳು. ಯಾವಾಗ ನಿನ್ ಹಾಸ್ಟೆಲ್ಗೆ ಹೋಗೋದು? ಅಮ್ಮ ಕಳಿಸ್ದಾಗ. ನಿನ್ ಫ್ರೆಂಡ್ಸ್ ಕೇಳಲ್ವಾ ಇಷ್ಟು ದಿನ ಎಲ್ಲಿದ್ದೆ ಅಂತ? ಏನ್ ಹೇಳ್ತಿದ್ಯಮ್ಮ? ಹೆದರ್ಬೇಡಮ್ಮ, ನಾನ್ ಯಾರತ್ರ ಹೇಳಲ್ಲ ಅಮ್ಮ ಜೊತೆ ಇದ್ದೆ ಅಂತ. ಅಯ್ಯೋ, ಇದೇನಿದಮ್ಮ? ಓ ಅದಾ, ಸುಮ್ನೆ ರಕ್ಷಣೆಗೋಸ್ಕರ. ನಿಂಥರ ನಾನು ಒಂಟಿ ತಾನೆ. ಸುತ್ತ ಶತ್ರುಗಳೇ, ಯಾರನ್ನೂ ನಂಬಕ್ಕಾಗಲ್ಲ. ಅಮ್ಮ, ಏಯ್, ಏನ್ ಮಾಡ್ತಿದ್ಯಾ ಮಾಯಾ? ಕೆಳಗಿಡೋದನ. ನಮ್ಮಪ್ಪ ಯಾರು ಅಂತ ಹೇಳು, ಇಲ್ಲಾಂದ್ರೆ ನಾನೀಗ ಡಿಂಗ್. ಬೇಗ ಹೇಳು, ಇಲ್ಲಾಂದ್ರೆ ನಾನೀಗ ಡಿಂಗ್. ನಿಜ ಹೇಳು, ಇಲ್ಲಾಂದ್ರೆ ನಾನೀಗ ಡಿಂಗ್. ಸುಮ್ನೆ ಹೇಳ್ದೆ ಅಮ್ಮ, ತಮಾಷೆಗೆ. ಅಮ್ಮ ಹೆದರ್ಕೊಂಬಿಟ್ಯಾ? ನನ್ನ ಈಗ್ಲೂ ಹಾಗೆ ತಿಳ್ಕೊಂಡಿದ್ಯಾ? ಮೊದ್ಲು ಕೊಡಿಲಿ ಇದನ. ಹೋ, ಹೇಳಿಲ್ಲ ಅಂದ್ರೆ ನಾನೀಗ ಡಿಂಗ್. ನಾನು ಶಿವಪ್ರಸಾದ್ಗೆ ಹೇಳ್ತೀನಿ. ಏನು? ಕಾಲೇಜಲ್ಲಿ 2 ದಿನ ರಜಾ ತಗೋ. ಅಷ್ಟು ದಿನ ನಿನ್ ಜೊತೆಲಿರ್ಬೋದಲ್ಲ. ಥ್ಯಾಂಕ್ಸ್. ನಾಳೆ ನಮ್ ವೆಕೇಶನ್ ಬಂಗ್ಲೋಗ್ ಹೋಗೋಣ್ವಾ? ಅರ್ಜೆಂಟಾಗಿ ನಾನ್ ನಿಮ್ಮನ್ನ ಕರ್ಸಿದ್ದು ತುಂಬಾ ಮುಖ್ಯವಾದ ವಿಷಯನ ಹೇಳೋದಕ್ಕೆ. ಮಾಯಾ ವಿಷಯ. ಇಷ್ಟು ವರ್ಷ ಯಾವ್ದ್ಯಾವ್ದೋ ಕಾರಣಕ್ಕೆ ಅವಳನ್ನ ದೂರ ಇಟ್ಟಿದ್ದೆ. ಇನ್ನು ಮುಂದೆ ಅದು ನನ್ನಿಂದ ಸಾಧ್ಯ ಇಲ್ಲ. ಹುಟ್ಟಿದೂರಲ್ಲಿ ಒಂದು ಸನ್ಮಾನ ಇದೆಯಲ್ವಾ, ಅದ್ಯಾವ್ ಡೇಟಲ್ಲಿ? ಅದು 16ನೇ ತಾರೀಕು. ಆವತ್ತು ಇಡೀ ಊರ್ ಜನಗಳ್ ಮುಂದೆ ನನ್ನ ಹಾಡಿಗೂ ನನ್ನ ಆಸ್ತಿಗೂ ಒಬ್ಳು ಮಗಳಿದಾಳೆ ಅಂತ ನಾನು ಪ್ರಪಂಚಕ್ಕೆ ಹೇಳ್ತೀನಿ. ಅದಕ್ ಮುಂಚೆ ಬೇಕಾಗಿರೋ ಎಲ್ಲ ಫಾರ್ಮಾಲಿಟೀಸಿನ ಆದಷ್ಟು ಬೇಗ ಮುಗಿಸ್ಕೊಳ್ಳಿ. ಅಪ್ಪ ಯಾರು ಅಂತ ಯಾರಾದ್ರೂ ಕೇಳಿದ್ರೆ? ಯಾರು ಕೇಳಲ್ಲ. ಅದು ಹಾಗಲ್ಲ. ಮುಂದಿನ ಸಂಗೀತ ಕಚೇರಿಯಲ್ಲಿ ಮೇಡಮ್ ಅವ್ರ ಬೆಲೆ ಕಮ್ಮಿ ಆಗ್ಬಾರ್ದಲ್ವಾ? ಗೌರವ ನಷ್ಟ ಆಗತ್ತಲ್ವಾ? ಏನು ಮುಂದೆ ಸಂಗೀತ ಕಚೇರಿ ಇರಲ್ಲ. 16ನೇ ತಾರೀಖು ಕಚೇರಿನೇ ನನ್ನ ಜೀವನದ ಕೊನೇ ಕಾರ್ಯಕ್ರಮ. ಅದನ್ನ ಪ್ರಪಂಚಕ್ಕೆ ತಿಳಿಸಿ. ಬೇರೇನೇನೂ ಇಲ್ಲ, ನೀವ್ ಹೋಗ್ಬೋದು. ಹದ್ನಾರನೇ ತಾರೀಕು ನಮ್ಮಿಬ್ರು ಜೀವನದಲ್ಲೂ ತುಂಬಾ ಸಂತೋಷ ಪಡೋಂಥ ದಿನ. ಅವತ್ತು ಎಲ್ರಿಗೂ ನನ್ ಮಗ್ಳು ಯಾರು ಅಂತ ಗೊತ್ತಾಗ್ತಾಳೆ. ಅದಾದ್ಮೇಲೆ ನೀನು ಮದ್ವೆಗ್ ರೆಡಿ ಆಗ್ಬೇಕು. ನಿನ್ನನ್ನ ಆ ಡಾಕ್ಟ್ರು ಕೊಟ್ಟೆ ಮದ್ವೆ ಮಾಡ್ತೀನಿ. ನೋಡ್ತಿರು. ಬೇಡ ಅಮ್ಮ, ಅದು ಬೇಡ. ನನಗದೇ ಬೇಕು. ನನ್ ಮಗಳಲ್ವಾ ನೀನು? ನಿನ್ ಹಠ ಏನು ಅಂತ ನನಗ್ ಗೊತ್ತಿಲ್ವಾ? ಇದು ನಮ್ಮಪ್ಪ, ಇದು ನಮ್ಮಮ್ಮ ಅಂತ ಡಾಕ್ಟ್ರನ್ನ ಸೋಲಿಸ್ಬೇಕು ಅಂತ ತಾನೇ ನೀನಿರೋದು. ಎಲ್ಲಾ ವಿಷಯಗಳ್ನೂ ಸರಿ ಮಾಡಿ ನಿನ್ನನ್ನ ಕಲ್ಯಾಣ ಮಂಟಪಕ್ಕೆ ಕಳಿಸ್ಕೊಡ್ಬೇಕು. ಯಾರ್ಗೂ ತೊಂದ್ರೆನೂ ಕೊಡ್ದೆ, ಯಾರ್ಗೂ ನೋವು ಕೊಡ್ದೆ. ನಿಮ್ಮಪ್ಪಂಗ್ ನಾನು ತೊಂದ್ರೆ ಕೊಡಬಾರ್ದು ಅನ್ನೋ ಆಸೆ ಮಾತ್ರ ನನ್ಗಿರೋದು. ಆದಷ್ಟು ಬೇಗ ನೀನ್ ಹೋಗಿ ಡಾಕ್ಟರ್ನ ಕರ್ಕೊಂಡ್ಬಾ, ನಾನ್ ಮಾತಾಡ್ತೀನಿ.
ಅಮ್ಮ ಏನಮ್ಮ ಇದಲ್ಲ? ನೋಡು, 16ನೇ ತಾರೀಕು ನೀನು ಈ ಸೀರೆ ಉಟ್ಕೋಬೇಕು. ಆವತ್ತು ಮಾಯಾ ವಿನೋದಿನಿ ಮಿಂಚಬೇಕು, ಎಲ್ರೂ ಕಣ್ಣು ಕುಕ್ಕೋ ಹಾಗೆ. ಈ ಸೀರೆನ ನಿನ್ ಮದ್ವೆಗೋಸ್ಕರ ತಗೊಂಡಿದ್ದೀನಿ. ನಿನ್ ಮದ್ವೆ ಒಂದಾಗ್ಬಿಡ್ಲಿ. ಅದಾದ್ಮೇಲೆ ನಿನ್ನನ್ನ ಹೆತ್ತಾಡಿಸ್ದೇ ಇರೋ ಈ ಕೈಗಳಲ್ಲಿ ನಿನ್ನ ಮಕ್ಕಳುಗಳ್ನ ಹೆತ್ತಾಡಿಸ್ಕೊಂಡು ಮನೇಲಿದ್ದು ಬಿಡ್ತೀನಿ. ಅಮ್ಮ, ನಿನಗ್ ನಿಜವಾಗ್ಲೂ ಬೇಜಾರೇನೂ ಇಲ್ಲ ಅಲ್ಲ? ಖಂಡಿತ್ವಾಗ್ಲೂ ಇಲ್ಲ. ಅಂದ್ರೆ ನಾನ್ ಬೆಳಿಗ್ಗೆ ಹೋಗ್ಲಾ? ಹಾಸ್ಟೆಲ್ಗೆ ಹೋಗ್ ಬರ್ತೀನಿ. ಸರಿ, ಬೇಗ ಬಂದ್ಬಿಡ್ಬೇಕು. ಹಲೋ. ಯಾರ್ ಮಾತು ಕೇಳ್ದೆ ತರ್ಲೆ ಮಾಡೋ ನಟೋರಿಯಸ್ ಮಾಯಾ ನಾನು. ತುಂಬಾ ಕೋಪದಲ್ಲಿದ್ದೀರಾ ಅಂತ ನನಗ್ ಗೊತ್ತು, ಆದ್ರೆ ಇಲ್ಲೊಬ್ಬರು ಡಾಕ್ಟರ್ನ ನೋಡ್ಬೇಕು ಅಂತಿದ್ದಾರೆ. ನೋಡೋಣ. ಯಾವಾಗ? ಯಾವಾಗ ಬೇಕಾದ್ರೂ. ನಾಳೆ? ಓಕೆ. ಇಡ್ಲಾ? ಹ್ಮ್. ಹದಿನಾರನೇ ತಾರೀಕು ಫಂಕ್ಷನ್. ಅದು ನಡೆದ್ಬಿಟ್ರೆ ತುಂಬ ನಷ್ಟ ಆಗುತ್ತೆ. ನನಗೂ ನನ್ನ ಮಕ್ಕಳಿಗೆ ಮಾತ್ರ ಅಲ್ಲ, ಶಿವಪ್ರಸಾದ್ ನಿನಗೂ ತುಂಬ ನಷ್ಟ. ಹೇಗೆ? ಏನು ಮುಚ್ಚಿಡ್ಬೇಡ. ವಸುಂಧರಮ್ಮನಿಗೆ ಸರಿಯಾಗಿ ಗೊತ್ತಿಲ್ಲ ಅವರ ಆಸ್ತಿಗಳು ಎಲ್ಲೆಲ್ಲಿ ಯಾರ್ಯಾರ ಹೆಸರ ಮೇಲೆ ಇದ್ದೇವೆ ಅಂತ. ಇದೆಲ್ಲ ಗೊತ್ತಿರೋದು ನನಗೊಬ್ಬನಿಗೆ. ವಸುಂಧರಮ್ಮನ ಫ್ಯಾಕ್ಟ್ರಿಯಲ್ಲಿ ಸಾಮಾನ್ಯ ಕ್ಲರ್ಕ್ ಆಗಿ ಜೀವನ ಸ್ಟಾರ್ಟ್ ಮಾಡಿದ್ರು ಮಿಸ್ಟರ್ ಶಿವಪ್ರಸಾದ್. ಇವತ್ ನಿಮ್ಮ ಹತ್ರ ಕಾರ್ ಇದೆ, ಎಸ್ಟೇಟ್ ಇದೆ, ಬಂಗ್ಲಾ ಇದೆ, ದ್ರಾಕ್ಷಿ ತೋಟ ಇದೆ, ಎಕ್ಸ್ಪೋರ್ಟ್ ಲೈಸೆನ್ಸ್ ಬೇರೆ ಇದೆ. ಇದೆಲ್ಲ ವಸುಂಧರಾದೇವಿ ಉದಾರತೆ, ಯಾವಾಗ ಬೇಕಾದ್ರೂ ಹಿಂಪಡೆಯೋ ಉದಾರತೆ. ಇದೆಲ್ಲ ವಸುಂಧರಾದೇವಿ ನಿಮಗೆ ಕೊಟ್ಟಿದ್ದು ಕೇವಲ ಅವರ ರಹಸ್ಯ ಮುಚ್ಚಿಡಕ್ ಮಾತ್ರನೇ. ಆ ರಹಸ್ಯ 16ನೇ ತಾರೀಕು ಲೋಕಕ್ಕೆ ಗೊತ್ತಾಗ್ತಿದೆ. ಆಮೇಲೆ ನಿಧಾನಕ್ಕೆ ಶಿವಪ್ರಸಾದ್ಗಿರೋದೆಲ್ಲ ನಷ್ಟ ಆಗೋಗುತ್ತೆ. ಹಾಗ್ ನಡೆಯಲ್ಲ. ಅವ್ರು ನನಗೆ ಹಾಗೆಲ್ಲ ಮಾಡೋದಿಲ್ಲ. ನಿನಗಲ್ಲ, ನಮ್ಗೂ ಅವ್ರು ಹಂಗೇನು ಮಾಡಲ್ಲ. ಅವ್ರ ಮುಂದೆ ನಿಂತ್ ಕೇಳಿದ್ರೆ ಏನಾದ್ರೂ ಕೊಡ್ಬೋದೇನೋ. ಅದು ಸಾಕು ಅಂದ್ರೆ ಶಿವಪ್ರಸಾದ್ಗೆ ಇವತ್ತು ಇರೋದೆಲ್ಲ ಶಿವಪ್ರಸಾದ್ಗೆ ಮಾತ್ರ ಬೇಕು ಅಂದ್ರೆ ನಮ್ ಜೊತೆಲಿರ್ತೀನಂತ ಮಾತ್ ಕೊಡು. ಒಪ್ಗೆನಾ? ಒಪ್ಗೆನೆ. ಬೇರೆ ಏನ್ ಮಾಡ್ಬೇಕು? 16ನೇ ತಾರೀಕು ಆ ಕಚೇರಿ ನಡಿಬಾರ್ದು. ಅಷ್ಟ್ ಮಾತ್ರ ಅಲ್ಲ, ಅಮ್ಮ ಮಗಳಲ್ಲಿ ಯಾರಾದ್ರೊಬ್ರು ಸಾಯ್ಬೇಕು. ಆ ಮಟ್ಟಕ್ಕೆ ಹೋಗ್ಬೇಕಾ? ಹೋಗ್ಬೇಕು, ಹೋಗ್ಲೇಬೇಕು. ಅಮ್ಮ ಸತ್ರೆ ಮಗಳು ಯಾರನ್ನೂ ಬಿಡಲ್ಲ, ಮಗಳು ಸತ್ರೆ ಅಮ್ಮನು. ಯಾರಿಗೂ ಅನುಮಾನ ಬರ್ದಂಗೆ ಒಬ್ರು ಸಾಯ್ಬೇಕು. ಅದು ಅಮ್ಮನ ಮಗಳು ಅನ್ನೋದನ್ನ ನಾವು ಇವಾಗ್ಲೇ ತೀರ್ಮಾನ ಮಾಡ್ಬೇಕು. ಏನಕ್ಕೆ ನೋಡ್ಬೇಕು ಅಂದಿದ್ದು? ಅಯ್ಯೋ, ನನಗಲ್ಲ, ನಮ್ಮಮ್ಮಂಗೆ ಡಾಕ್ಟರ್ ನೋಡ್ಬೇಕಂತೆ. ಕರ್ಕೊಂಬರಕ್ ಹೇಳಿದ್ರು. ಅದೇ, ಏನಕ್ಕೆ? ಅದ್ ನನಗ್ ಗೊತ್ತಿಲ್ಲ. ಒಂದ್ ವೇಳೆ ಇವಳು ನನ್ನ ಮಗಳು ಮದ್ವೆ ಮಾಡ್ಕೋತೀಯ ಅಂತ ಕೇಳಕ್ಕಿರ್ಬೇಕು. ಒಂದ್ ವೇಳೆ ಇರ್ಬೋದು. ಆಗ ನಾನ್ ಮದ್ವೆ ಆಗ್ಬೇಕಾ? ಹೌದು. ಈ ಮಾಯಾ ವಿನೋದಿನಿ ಯಾಕೆ ಒಂದೊಂದ್ಸಲ ಒಂದೊಂದ್ ತರ ಆಡ್ತಾಳೆ? ನಿನಗೇನ್ ಹುಚ್ಚ? ನನ್ನ ಮುಖ ನೋಡಿ ಇಷ್ಟ ಇಲ್ಲ ಅಂತ ಹೇಳಿದ್ದು ಇಷ್ಟು ಬೇಗ ಮರ್ತೋಯ್ತಾ? ಡಾಕ್ಟರ್ ಅಮ್ಮಂದು ಮುಖ ನೋಡೋಕೆ ಯೋಗ್ಯತೆ ಇಲ್ದಿರೋಳು ನನಗ್ ಹೇಳಿದ್ದನ್ನ ಮರ್ತಿದೀರಾ? ಓಹ್, ಅದು ಸರಿ. ಈಗ ಯೋಗ್ಯತೆ ಎಲ್ಲ ಬಂತ? ಬಂದಿರ್ಬೇಕನ್ಸುತ್ತೆ. ಸಾರಿ, ಡಾಕ್ಟರ್ನ ಸೋಲ್ಸಿದ್ದಕ್ಕೆ ಸಾರಿ. ಯಾಕ್ ನಿನಗಿಷ್ಟೊಂದ್ ಹಠ? ನಾನೊಂದ್ ಹೆಣ್ಣಲ್ವಾ? ಸ್ವಲ್ಪನಾದ್ರೂ ಹಠ ಇರ್ಬೇಕಲ್ವಾ? ಅಷ್ಟೇ ಅಲ್ಲ, ನಾನ್ ವಿಮೆನ್ಸ್ ಕ್ಲಬ್ ಮೆಂಬರ್ ಕೂಡ. ಅಯ್ಯೋ, ಯಾವಯ್ಯೋನೂ ಇಲ್ಲ. ಡಾಕ್ಟರ್ ಯಾವಾಗ ಬರ್ತೀರಾ ಅಮ್ಮನ್ ನೋಡಕ್ಕೆ? ಅಪ್ಪ ಅಮ್ಮನ್ನ ನಾಳೆ ನೋಡೋಣ. ಇವತ್ತು ಟೈಮ್ ಚೆನ್ನಾಗಿಲ್ಲ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬಾರ್ದು. ನಾಳೆ ಎಷ್ಟೊತ್ಗೆ? ಈ ಟೈಮಿಗೆ ಇಲ್ಲಿಗೆ ಬಂದ್ರೆ ಸಾಕು, ಜೊತೆಲೇ ಹೋಗೋಣ. ಇವತ್ತಿದ್ನ ನಾನು ಅನ್ಕೋಬೋದಾ ಮಾಯಾ ನನ್ನೋಳು ಮಾತ್ರ ಅಂತ? ಒಂದು ಮುತ್ತು ಕೊಡ್ಲಾ? ಇವತ್ತಾ? ಇವತ್ತು ಟೈಮ್ ಸರಿಯಿಲ್ಲ ಅಲ್ಲ? ಇನ್ನೂ ನಿಂತ್ಕೊಂಡ್ ಪ್ರಶ್ನೆ ಬೇರೆ ಕೇಳು ನಿನಗೆ.
ಯಾರು? ಯಾರದು? ಸರೋಜಿನಿ? ಗೋಪಿ? ಸರೋಜಿನಿ? ಗೋಪಿ? ಅಮ್ಮ, ನಾನ್ ರವಿ, ಬಾಲಣ್ಣವ್ರ ಮಗ ರವಿ. ಗೊತ್ತು. ಏನ್ ಈ ಟೈಮಲ್ಲಿ? ಅಪ್ಪ ಹೇಳಿದ್ರು ಈ ಪೇಪರ್ಸ್ಗಳಲ್ಲಿ ಸೈನ್ ಮಾಡಿಸ್ಕೊಂಡ್ ಬಾ ಅಂತ. ಬಾಲಣ್ಣ ಎಲ್ಲಿ? ಮನೇಲಿ. ಏನ್ ಪೇಪರ್ಸ್ ಇದು? ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬೇಗ ಸೈನ್ ಮಾಡ್ಕೊಳ್ಳು. ಎಲ್ಲಿ ಕೊಡ್ತಿದ್ಯಾ? ನಿಲ್ಲು. ಸೈನ್ ಸೈನ್ ಆಗ್ತಾ ಇಲ್ವೋ? ಸೈನ್ ಹಾಕೋ. ಸೈನ್ ಮಾಡ್ತೀಯೋ ಇಲ್ವೋ? ಸೈನ್ ಮಾಡೋ. ಇಟ್ಕೊಳ್ರೋ. ಕೊಡೋ ಇಲ್ಲಿ. ಸೈನ್ ಮಾಡಲ್ವಾ? ಸಾಯಿ. ಏನು ಮಾಡ್ಬೇಡ, ನನ್ನೇನು ಮಾಡ್ಬೇಡ, ನಾನು ಸೈನ್ ಮಾಡ್ತೀನಿ. ತಗೋ, ಸೈನ್ ಮಾಡು ಬೇಗ. ಮಾಡು ಬೇಗ. ಬೇಡ ಬೇಡ, ಏನು ಮಾಡ್ಬೇಡ, ನನ್ಗೇನು ಮಾಡ್ಬೇಡ. ಬೇಡ 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 ಬೇಡ. ರೆಡಿ, ಹೋಗಣ್ವಾ? ಓ, ಹೋಗೋಣ. ಏನೆಲ್ರೂ ಇಲ್ಲಿ? ಅಮ್ಮ ಎಲ್ಲಿ? ಅಮ್ಮನ ಆರೋಗ್ಯ ಸರಿ ಇಲ್ಲ, ತುಂಬಾ ಸೀರಿಯಸ್ ಆಗಿದ್ದಾರೆ. ಏನು? ನಿಲ್ಲಿ ಪ್ಲೀಸ್. ಈಗ ಅಮ್ಮನ್ ನೋಡಕ್ಕೂ ಯಾರಿಗೂ ಬಿಡಂಗಿಲ್ಲ. ಇಲ್ಲ,
ನಾನ್ ನೋಡ್ಲೇಬೇಕು. ಡಾಕ್ಟರ್ ಹೇಳಿದ್ದಾರೆ ಪೇಷಂಟ್ ಹತ್ರ ಯಾರನ್ನು ಬಿಡ್ಬೇಡ ಅಂತ. ಸಾರಿ, ನಾನು ಒಬ್ಬ ಡಾಕ್ಟರ್. ಬಾ. ಆ ಕಡೆ ಅಮ್ಮ, 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 ಅಮ್ಮ. ಇದೆಲ್ಲ ಸುಮ್ಮನೆ ಹಾಕಿದ್ದಾರೆ. ಮಾಯಾ, ಅಮ್ಮನ್ನ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪನೂ ಲೇಟ್ ಮಾಡೋ ಹಾಗಿಲ್ಲ. ಎಲ್ಲಿಗೆ ಫೋನ್ ಮಾಡ್ತಿದ್ದೀರಾ? ಯಾವ್ದಾದ್ರು ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಆಂಬುಲೆನ್ಸ್ ಕರೆಸಿ ಇವ್ರನ್ನ ಅಡ್ಮಿಟ್ ಮಾಡೋಕೆ. ಅದಕ್ಕೋಸ್ಕರ ನಾವಿಲ್ಲಿದ್ದೀವಲ್ವಾ? ಹಾಗಾದ್ರೆ ನೀವೇ ಮಾಡಿ, ಟೈಮ್ ವೇಸ್ಟ್ ಆಗ್ಬಾರ್ದು ಅಷ್ಟೇ. ಅವ್ರನ್ನ ಈಗ ಅಡ್ಮಿಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ಟು ಹೋದ್ರು. ಇಲ್ಲ, ಯಾವ ಡಾಕ್ಟ್ರು ಹಾಗೆ ಹೇಳಲ್ಲ. ಅವ್ರನ್ನ ನಾನು ಅಡ್ಮಿಟ್ ಮಾಡ್ತೀನಿ, ಅದ್ ನನ್ನ ಡ್ಯೂಟಿ. ಹೌದಾ? ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದೀರಾ? ಶಿ ಇಸ್ ವೆರಿ ಸೀರಿಯಸ್. ನಾನು ಫೋನ್ ಮಾಡಬೇಕು. ಏಯ್, ನನ್ನ ಮಗನೇ, ನೀನು ಸಾಯಿ. ಏನಿದು? ಅವನ್ನ ಹಿಡ್ಕೊಂಡು ಸ್ಟೇಷನ್ ಕರ್ಕೊಂಬನ್ನಿ. ನಾನೇನ್ ಮಾಡ್ತೀನಿ? ಬಿಡಿ, ನನ್ನ ಯಾಕೆ ಕರ್ಕೊಂಡು ಬಿಡಿ, ನನ್ನ ಬಿಡಿ. ನಾನಲ್ಲ, ಬಿಡಿ. ಏನಿದು? ನೀವು ತಪ್ಪಾಗಿರೋ ವ್ಯಕ್ತಿನ ಕರ್ಕೊಂಡು ಹೋಗ್ತಿದ್ದೀರಾ. ಅವ್ರು ನನ್ನ ಜೊತೆ ಬಂದವರು. ನನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಬಿಡಿ, ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಬಿಡಿ. ಏನಿದು? ಸರ್ ಪ್ಲೀಸ್, ಅವ್ರನ್ನ ಬಿಡಿ. ನನ್ನ ಜೊತೆ ಬಂದವರು ಸರ್, ಪ್ಲೀಸ್. ನಾನಲ್ಲ, ಬಿಡಿ. ಮಾಯಾ, ಇವರೆಲ್ಲರೂ ಮೋಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಸೇರ್ಕೊಂಡು ನಿಮ್ಮಮ್ಮನ ಕೊಲ್ಬೇಕು ಅನ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿಲ್ಲ ಅಂದ್ರೆ ಅವ್ರು ಜೀವಂತವಾಗಿರಲ್ಲ. ಮಾಯಾ, ದಿಸ್ ಇಸ್ ಎ ಕ್ಲೀನ್ ಮರ್ಡರ್ ಅಟೆಂಪ್ಟ್. ಶಿ ಇಸ್ ಎ ವೆರಿ ಸೀರಿಯಸ್. ಇನ್ಸ್ಪೆಕ್ಟರ್, ಅಲ್ಲಿ ಮಲ್ಗಿರೋದು ನನ್ನ ತಾಯಿ. ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನೀವು ನನಗೆ ಸಹಾಯ ಮಾಡ್ಬೇಕು. ವಸುಂಧರಾ ದೇವಿ ನಿಮ್ ತಾಯಿ ಅಂತ ನಿನಗೆ ಯಾರು ಹೇಳಿದ್ದು? ಇನ್ಸ್ಪೆಕ್ಟರ್, ವಸುಂಧರಮ್ಮ ಈ ಪರಿಸ್ಥಿತಿಗೆ ಬರೋ ಕಾರಣ ಇವಳೆ. ಆ ಅಮ್ಮನ್ಗೆ ಅಕ್ರಮವಾಗಿ ಹುಟ್ಟಿರೋ ಮಗು ಅಂತ ಹೇಳ್ಕೊಂಡು ನಿರಂತರವಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು. ಪ್ರೋಗ್ರಾಮ್ ನಡೆಯೋ ಜಾಗದಲ್ಲಿ ಅವಳಿಗೆ ತೊಂದರೆ ಕೊಟ್ಲು ಅಂತ ಇವಳ ಮೇಲೆ ಪೊಲೀಸ್ ಕೇಸು ಇದೆ. ಸುಳ್ಳು ಹೇಳ್ತಿದ್ದಾರೆ, ಹಸಿ ಸುಳ್ಳು. ಇನ್ಸ್ಪೆಕ್ಟರ್ ಸರ್, ಇವರೇ ಇವಳಿಗೆ ಲೋಕಲ್ ಗಾರ್ಡಿಯನ್. ಎಲ್ಲ ಸತ್ಯ ಗೊತ್ತಿರೋರೊಬ್ರು. ಅಂಕಲ್, ಹೇಳಿ ಅಂಕಲ್, ಹೇಳಿ ಅಂಕಲ್. ಅಂಕಲ್, ಅಂಕಲ್, ನನ್ನಮ್ಮ. ಕ್ಷಮಿಸಿ ಇನ್ಸ್ಪೆಕ್ಟರ್, ಇವರೇ ಇವಳಿಗೆ ವಸುಂಧರಾ ದೇವಿ ನಿಮ್ ತಾಯಿ ಅಂತ ಸುಳ್ಳು ಹೇಳಿದ್ದು. ಇವರನ್ನ ಮದುವೆ ಆಗೋಕ್ಕಿಂತ ಮುಂಚೆ ಇವ್ರ ಹೆಂಡತಿಗೆ ಅಕ್ರಮವಾಗಿ ಹುಟ್ಟಿರೋ ಮಗು ಇದು.
ಸ್ವಂತ ಹೆಂಡತಿಗೆ ಗೊತ್ತಾಗದೆ ರಹಸ್ಯವಾಗಿ ಬೆಳೆಸಿದಾರೆ ಇವಳನ್ನ. ಅಂಕಲ್ ಅಂಕಲ್ ನೀವು ಕೂಡ ಇವ್ರ ಜೊತೆ ಸೇರ್ಕೊಂಡ್ರ? ಏನಮ್ಮ ನೀನ್ ಮಾಡ್ತಿರೋದು? ಇವರೆಲ್ಲ ವಸುಂಧರಮ್ಮಗೆ ತುಂಬಾ ಬೇಕಾದವರು. ಇವ್ರು ಹೇಳೋದೆಲ್ಲ ಸರಿನೇ ಇರುತ್ತೆ. ಇಲ್ಲ ಅನ್ನಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ ಮಗಳು ಅನ್ನೋದಕ್ಕೆ? ಇದೆ ಇದೆ. ಅಮ್ಮ ನಾನೇನ್ ಮಾಡ್ಲಿ ಅಮ್ಮ? ನಾನೇನ್ ಮಾಡ್ಲಿ ಅಮ್ಮ? ಎದ್ದೇಳು ಎದ್ದೇಳು ಮೇಲೆ ಎದ್ದೇಳು ಅಂತ ಹೇಳ್ತಿಲ್ವಾ? ನಡಿಯೋ ಬಾಗಿಲು ತೆಗಿ. ಬಿಡು ನೋಡಮ್ಮ, ಸುಮ್ನೆ ಗಲಾಟೆ ಮಾಡ್ಬೇಡ. ಹೇಳ್ದಂಗೆ ಕೇಳು. ಆದಷ್ಟು ಬೇಗ ಇಲ್ಲಿಂದ ಹೊರಡು. ಹೋದ್ರೆ ಒಳ್ಳೇದು. ಅರ್ಥ ಆಯ್ತು, ಎಲ್ಲ ಅರ್ಥ ಆಯ್ತು. ಐ ಸೇ ಯು ಗೆಟ್ ಔಟ್. ನಾನು ಹೋಗ್ತೀನಿ, ಹೋಗ್ ವಾಪಸ್ ಬರ್ತೀನಿ. ಅಷ್ಟ್ರಲ್ಲಿ ನಮ್ಮಮ್ಮಂಗೇನಾದ್ರೂ ಒಂದಾದ್ರೆ ನಿಮಗ್ ಗೊತ್ತಲ್ಲ ಈ ಮಾಯ ಬಗ್ಗೆ. ಅವಳು ಹೋಗಿ ಎಲ್ರಿಗೂ ಹೇಳೋಕ್ಕಿಂತ ಮುಂಚೆ ನೀನು ಬಾಕಿ ಕೆಲಸ ಮುಗಿಸ್ಬಿಡು. ಹಾಯ್ ಮಾಯಾ. ಏನ್ ಮಾಯಾ ದಿಢೀರ ಅಂತ? ಜಯಂತಿ, ನಿಮ್ ಡ್ಯಾಡಿ ಹತ್ರ ಹೇಳು ನನಗ್ ಸಹಾಯ ಮಾಡೋಕೆ. ಅಂಕಲ್, ಆಂಟಿ, ಪ್ಲೀಸ್ ಹೆಲ್ಪ್ ಮೀ. ನಮ್ಮಮ್ಮಂಗ್ ತುಂಬಾ ಹುಷಾರಿಲ್ಲ. ಕೂಡ್ಲೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗದೆ ಹೋದ್ರೆ ಸತ್ ಹೋಗ್ತಾರೆ. ಎಲ್ರೂ ಸೇರಿ ನಮ್ಮಮ್ಮನ್ ಸಾಯಿಸಕ್ ನೋಡ್ತಿದ್ದಾರೆ. ಯಾರು ನಿಮ್ಮಮ್ಮ? ಎಲ್ಲಿದ್ದಾರೆ ಇವಾಗ? ಮನೇಲಿದ್ದಾರೆ. ವಸುಂಧರಾ ದೇವಿನೇ ನಮ್ಮಮ್ಮ. ಯಾರು? KS ವಸುಂಧರಾ ದೇವಿ. ಆಂಟಿ, ನನ್ ಮಗಳಲ್ಲ ಅಂತ ಹೇಳಿ ನನ್ನ ಹತ್ರನೂ ಬಿಡ್ತಾ ಇಲ್ಲ ಅವರು. ಪ್ಲೀಸ್ ಹೆಲ್ಪ್ ಮೀ ಆಂಟಿ. ಯಾರು ನಿಮ್ಮಪ್ಪ? ನನಗ್ ಗೊತ್ತಿಲ್ಲ. ನನ್ನಮ್ಮ ಹೇಳ್ತಿಲ್ಲ. ನನ್ನಮ್ಮ ಯಾರ ಹತ್ರನೂ ಹೇಳ್ತಿಲ್ಲ ನಾನೇ ಅವ್ರ ಮಗಳು ಅಂತ. ನನ್ ತಂದೆ ಯಾರು ಗೊತ್ತಿಲ್ಲ. ಈಗ ಅದನ್ ಮಾತಾಡೋಕ್ ಸಮಯ ಇಲ್ಲ ಅಂಕಲ್. ಪ್ಲೀಸ್ ಏನಾದ್ರೂ ಮಾಡಿ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಾದ್ರೂ ಮಾಡಿ ಬೇಗ. ಜಯಂತಿ, ನನ್ ಜೊತೆಗ್ ಬಂದಿದ್ದ ಡಾಕ್ಟರ್ನು ಪೊಲೀಸ್ ಕರ್ಕೊಂಡು ಹೋಗಿದ್ದಾರೆ. ಅದನ್ನು ಡ್ಯಾಡಿ ಹತ್ರ ಹೇಳ್ತೀಯಾ? ಹಾ, ನನಗ್ ನೆಮ್ಮದಿನೇ ಇಲ್ಲ. ನಾನ್ ಬರ್ತೀನಿ. ಹಲೋ, ನಾನು ವಿನೋದ್ ಶಂಕರ್. ಹೇಗಿದೆ ವಸುಂಧರಾ ದೇವಿಗೆ? ಏನು ಡ್ಯಾಡಿ? ಸ್ವಲ್ಪ ತಡ ಮಾಡ್ಬಿಟ್ಟೆ ಅನ್ಸುತ್ತೆ.
ಹೇಳಿ. 3 ಗಂಟೆಗೆ ತೀರ್ಕೊಂಡಿದ್ದು. ಒಂದು ಮೈನರ್ ಹಾರ್ಟ್ ಅಟ್ಯಾಕ್. ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಇದ್ರು. ಆದ್ರೆ ನಾಳೆ ದರ್ಶನಕ್ಕೆ ಸರ್ಕಾರಿ ಆಡಿಟೋರಿಯಂ ಅಲ್ಲಿ ಇಡ್ತೀವಿ. ವಾರಸ್ದಾರರು ಯಾರೂ ಇಲ್ದೇ ಇರೋದ್ರಿಂದ ಆಸ್ತಿಯಲ್ಲಿ ಸ್ವಲ್ಪ ಅನಾಥಾಶ್ರಮಕ್ಕೆ ಕೊಟ್ಟಿದ್ದಾರೆ. ನನ್ನಮ್ಮ ಆಸ್ತಿಯೆಲ್ಲ ನೀವೇ ತಗೊಂಬಿಟ್ಟು ನನ್ನಮ್ಮನ ನನಗ್ ಕೊಟ್ಟಿರ್ಬೋದಲ್ಲ ಅಂಕಲ್? ಇನ್ ನನಗ್ ನಮ್ಮಮ್ಮನ ಆಸ್ತಿಯಲ್ಲಿ ಏನೂ ಬೇಡ. ನೀವೆಲ್ರೂ ಜೊತೆ ಸೇರಿ ನನ್ನಮ್ಮನ ಕೊಂದಿದ್ದನ್ನ ನಾನ್ ಯಾರತ್ರನೂ ಹೇಳಲ್ಲ. ಹೇಳಿದ್ರೂನು ನನ್ನಮ್ಮ ನನಗ್ ವಾಪಸ್ ಸಿಗಲ್ಲ ಅಲ್ಲ? ಆದ್ರೆ 14ನೇ ತಾರೀಕು ಆ ಫಂಕ್ಷನಲ್ಲಿ ನನ್ ಮಗಳಂತ ಪ್ರಪಂಚಕ್ಕೆ ತಿಳಿಸ್ತೀನಿ ಅಂತ ನನ್ನ ತಾಯಿ ಹೇಳಿದ್ಲು. ಆ ವಿಷಯ ನಡಿಲೇಬೇಕು. ನಾನಿನ್ ಮುಂದೆ ಅವ್ರ ಮಗಳಾಗಿ ಕಾಣಿಸ್ಕೊಳ್ಳೇಬೇಕು. ಅಂಕಲ್ ಮಾತ್ರನೇ ಸಹಾಯ ಮಾಡೋಕ್ಕಾಗೋದು. ಅದೀಗ ಅದು ನಡಿಬೇಕು. ಅಂಕಲ್ ನನಗ್ ಸಹಾಯ ಮಾಡ್ಬೇಕು. ನಾನ್ ನಿಮ್ಮನ್ನ ಬಿಡೋದಿಲ್ಲ. ನೋಡಮ್ಮ, ಅವಸರದಲ್ಲಿ ಏನು ಮಾಡ್ಬೇಡ. ನಾನೀಗೆಲ್ಲ ಹೇಳ್ಬಿಡ್ತೀನಿ, ನಡೆದಿದ್ದೆಲ್ಲ ಹೇಳ್ಬಿಡ್ತೀನಿ. ಅವರೆಲ್ಲ ಏನ್ ಮಾಡಿದ್ರು ಅಂತ ನಾನು ಎಲ್ ಬೇಕಾದ್ರೂ ಬಂದು ಹೇಳ್ತೀನಿ. ಬಾ ನನ್ ಜೊತೆ. ಬಿಡು ಬಿಡು.
ಮಾಯಾ, ನನ್ ಸಾಯಿಸ್ದೆ ಜಯಂತಿ. ನನ್ ತಾಯಿನ ಕೊಂದವ್ರನ್ನೆಲ್ರೂ ಸಾಯಿಸ್ದೆ ನಾನು. ನೀನ್ ಎಂತ ಕೆಲ್ಸ ಮಾಡ್ದೆ? ನಾನು ನೀನು ಒಂದೇ ತಂದೆಯ ಮಕ್ಕಳನ್ನ ಸಂತೋಷದ ವಿಷಯ ಹೇಳಕ್ಕೆ ಓಡ್ಕೊಂಡ್ ಬಂದೆ. ಅಪ್ಪಂಗೆ ನಾನು ಯಾವತ್ತೂ ತೊಂದರೆ ಕೊಡಬಾರ್ದು ಅಂತ ಅಮ್ಮ ಆಜ್ಞೆ ಮಾಡಿದ್ರು. ನಾನು ಮಾತು ಕೊಟ್ಟಿದ್ದೀನಿ. ಅವರೇ ನನ್ನಮ್ಮ. ಇವರೇ ನನ್ನಪ್ಪ. ಇನ್ನ ನನ್ನ